ರಾಜ್ಯದ ಉಪಚುನಾವಣೆ ಹಾಗೆ ಮಹಾರಾಷ್ಟ್ರ ಜಾರ್ಖಂಡಲ್ಲಿ ಚುನಾವಣೆ ನಡೀತಾ ಇತ್ತು. ಈ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಒಂದು ಗೊಂದಲವನ್ನು ನಿರ್ಮಿಸುವಂಥ ಕೆಲಸ ಈ ಹಿಂದಿನಾಗೆ ಆ ಚಾಳಿಯನ್ನು ವಿರೋಧ ಪಕ್ಷದವರು BJPಯವರು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಬಹುಶಃ ಇವತ್ತು ಯಾವುದೇ ಅಭಿವೃದ್ಧಿಯ ಬಗ್ಗೆ ಚಿಂತಿಸದೆ ಕೇವಲ ಒಂದು ರಾಜಕೀಯ ಚುನಾವಣೆಯಲ್ಲಿ ಮತ ಪಡೆಯುವ ಒಂದು ದೃಷ್ಟಿಯನ್ನಿಟ್ಟುಕೊಂಡು ಜನರಲ್ಲಿ ಗೊಂದಲಕ್ಕೀಡು ಮಾಡುವಂಥ ಕೆಲಸಗಳು ಇವತ್ತು ನಾವು ನೋಡ್ತೇವೆ. ಮೊನ್ನೆಯಿಂದ ಬಹುಶಃ ರೇಷನ್ ಕಾರ್ಡ್ನ ವಿಚಾರದಲ್ಲಿ ಇವತ್ತು ರೇಷನ್ ಕಾರ್ಡ್ಗಳನ್ನೇ ಎಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಸುಳ್ಳು ಸುದ್ದಿಯನ್ನು ಸಾರಾಗವಾಗಿ ಎಲ್ಲ ಕಡೆ ಗೃಹಗಳಲ್ಲಿ ಕೂಡ ಇವರು ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ನಿಜವಾದ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಬಹುಶಃ ನಾನು ನಮ್ಮ ಪತ್ರಕರ್ತ ಮಿತ್ರರನ್ನು ಇದರ ಬಗ್ಗೆ ಬಹಳಷ್ಟು ಸರ್ಕಾರವನ್ನು ಎಚ್ಚೆತ್ತುವ ಕೆಲಸವನ್ನು ಪತ್ರಕರ್ತರು ಪತ್ರಕ ಧರ್ಮವನ್ನು ಪಾಲಿಸಿ ತಾವು ಮಾಡಿದ್ದೀರಿ. ಇದಕ್ಕೋಸ್ಕರ ನಾನು ನಿಮ್ಮನ್ನು ಅಭಿನಂದಿಸ್ತೇನೆ. ಆದರೆ ತದನಂತರ ಈ BJP ಯಾವಾಗ ಇದಕ್ಕೆ ಒಂದು ಆ್ಯಕ್ಷನನ್ನು ತೆಗೆದುಕೊಳ್ಳಿಕ್ಕೆ ಯಾರು ಅರ್ಹರಿಲ್ಲ ಅಂಥವರ ಕ್ಯಾನ್ಸಲನ್ನು ಸಸ್ಪೆಂಡ್ ಮಾಡುವಂಥದ್ದು ಅಥವಾ ಇದರ ಬಗ್ಗೆ ವಿಚಾರಣೆಗೆ ಇದು ಮಾಡುವಂಥದ್ದನ್ನು ಮಾಡುವಾಗ ಈ ವಿರೋಧ ಪಕ್ಷದವರು ಇದನ್ನು ಯಾವ ರೀತಿ ಸುಳ್ಳು ಸುದ್ದಿ ಹಬ್ಬಿಸಿದ್ರು ಇದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಜನಗಳಿಗೆ ತಿಳಿಸುವಂಥ ಕೆಲಸ ಈ ವಿಚಾರದಲ್ಲಿ ಯಾರು ಧ್ವನಿ ಎತ್ತಿದ್ರಿ. ನಿಜವಾಗಿ ನಾನು ಹಿಂದೆ ಹೇಳಿದಾಗೆ ಪತ್ರಕರ್ತರನ್ನ ನಾನು ಅಭಿನಂದಿಸ್ತೇನೆ ಅಂತ ಹೇಳಿದ್ದೆ. ತಮ್ಮ ಜವಾಬ್ದಾರಿ ಕೂಡ ಹೌದು. ಯಾಕೆ ಅಂತ ಹೇಳಿದರೆ ಇವತ್ತು ರೇಷನ್ ಕಾರ್ಡ್ಗಳು ಸುಮಾರು 5,80,00,000 ರೇಷನ್ ಕಾರ್ಡ್ಗಳನ್ನು ಕೇಂದ್ರ ಸರ್ಕಾರವೇ ರದ್ದು ಮಾಡಲಿಕ್ಕೆ ಆಜ್ಞೆ ಹೊರಡಿಸಿರುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಈ ಆದೇಶಗಳನ್ನು ರಾಜ್ಯ ಸರ್ಕಾರಗಳು ಕೂಡ ಪಾಲಿಸಬೇಕಾಗಿದ್ದು ಕೂಡ ಧರ್ಮ. ಆ ಪ್ರಕಾರ ಸರ್ಕಾರಗಳು ಯಾರು ಅರ್ಹರಿಲ್ಲ ಈ ನಾವು ಹೇಳ್ತೇವೆ BPL ಕಾರ್ಡ್ ಅಥವಾ APL ಕಾರ್ಡಿಗೆ ಅಂಥದ್ರಲ್ಲಿ ಈ BPLಲ್ಲಿ ಇದ್ದವರನ್ನು ಅವರಿಗೆ BPLಲ್ಲಿ ಇರಲಿಕ್ಕೆ ಅರ್ಹತೆಗಳಿರೋದಿಲ್ಲ, ಅವರನ್ನು APLಗೆ ಶಿಫ್ಟ್ ಮಾಡಿರುವಂಥದ್ದು ಅಥವಾ ಕೆಲವೊಂದು ಸಸ್ಪೆನ್ಷನಲ್ಲಿ ಇಟ್ಟಿರುವಂಥದ್ದು ಅಥವಾ ರದ್ದು ಮಾಡಿರುವಂಥದ್ದು ಕೆಲವೊಂದು ಆಗಿರುವುದು ಸತ್ಯ. ಆದರೆ ಇದು ಎಲ್ಲವೂ ಕೂಡ ಈಗ ನಮ್ಮ ಎಲ್ಲರ ಆಶೆ ಅಷ್ಟೇ, ಈ BPL ಕಾರ್ಡ್ ಅನ್ನುವಂಥದ್ದು ಯಾರಿಗೆ ಸಿಗಬೇಕು, ಯಾರು ಆರ್ಥಿಕವಾಗಿ ಹಿಂದುಳಿದಿರ್ತಾರೆ, ಅದಕ್ಕೆ ಒಳಪಟ್ಟಂಥ ಮಾನದಂಡಗಳು ಏನಿದೆ, ಇದರಲ್ಲಿ ಬರದಿದ್ದಂಥವ್ರನ್ನು ಕ್ಯಾನ್ಸಲ್ ಮಾಡಿ ಅವರಿಗೆ ಬೇರೆ ಅದರಲ್ಲಿ ಯಾರಿಗೆ ನಿಜವಾಗಿ ಅರ್ಹರಿರ್ತಾರೆ ಅವರಿಗೆ ಅದರ ಪ್ರಯೋಜನಗಳನ್ನು ನೋಡುವಂಥದ್ದು ಒಂದು ಸರ್ಕಾರದ ಧರ್ಮವೂ ಕೂಡ ಆಗಿದೆ. ಅದನ್ನು ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿಕೊಂಡು ಬರ್ತಾ ಇದೆ. ಆದರೆ ಇದರ ಒಟ್ಟಿಗೆ ನಾವು ಕರ್ನಾಟಕದ ಜನತೆಗೆ ನಾವೊಂದು ಆಶ್ವಾಸನೆಯನ್ನು ಕೊಡಲಿಕ್ಕೆ ಇಚ್ಛಿಸ್ತೇವೆ. ಸರ್ಕಾರದ ಪರವಾಗಿ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಕೂಡ ಈ ಮಾತನ್ನು ಹೇಳಿದ್ದಾರೆ. ಯಾವುದೇ ಒಬ್ಬ ಅರ್ಹ ಕುಟುಂಬ ಇದ್ದರೆ ಇಂಥವರಿಗೆ ಖಂಡಿತವಾಗ್ಲೂ ಯಾವುದೇ ಕಾರಣದಿಂದ ಈ ಕಾರ್ಡ್ಗಳನ್ನು ರದ್ದುಪಡಿಸುವಂಥ ಕೆಲಸ ಸರ್ಕಾರ ಮಾಡೋದಿಲ್ಲ. ಅಕಸ್ಮಾತ್ ಅಧಿಕಾರಿಗಳ ತಪ್ಪಿನಿಂದ ಯಾವುದೇ ಈ ಥರ ಆಗಿದ್ರೂ ಕೂಡ ಅದನ್ನು ಸರಿ ಮಾಡುವಂಥ ಕೆಲಸ ಖಂಡಿತವಾಗ್ಲೂ ನಮ್ಮ ಸರ್ಕಾರ ಮಾಡುತ್ತೆ ಅನ್ನುವಂಥ ಒಂದು ಭರವಸೆಗಳನ್ನು ಕೊಡ್ತಾ ಇದ್ದೇವೆ. ಇದರ ಒಟ್ಟಿಗೆ ಇವತ್ತು BJP ಪಕ್ಷದವರ ನೀವು ಪ್ರತಿಭಟನೆಗಳನ್ನು ರಾಜ್ಯಾದ್ಯಂತ ನೋಡ್ತಾ ಇದ್ದೀರಿ. ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಜನರ ಒಂದು ಬ್ರೈನ್ ವಾಶ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ಇವರು ಯಾವತ್ತೂ ಕೂಡ ನಮ್ಮ ರಾಜ್ಯದಲ್ಲಿ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದರ ಬಗ್ಗೆ ಮಾತಾಡ್ತಾರೆ. ಕೇಂದ್ರ ಸರ್ಕಾರ 5,80,00,000 ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ ಬಗ್ಗೆ ಇವರಿಗೆ ಬಾಯೇ ಬರೋದಿಲ್ಲ. ಯಾರಿಗೂ ಕೂಡ ಎಲ್ಲಿಯೂ ಕೂಡ ಇವರು ಇದರ ಬಗ್ಗೆ ಮಾತನಾಡೋದಿಲ್ಲ. ಇದನ್ನು ತಾವು ಯೋಚಿಸಬೇಕು. ನಿಜವಾದ ಏನು ಸತ್ಯ ಸಂಗತಿಗಳೇನಿದೆ ಇದು ಜನರಿಗೆ ತಲುಪಿಸುವಂತಾಗಬೇಕು. ನಾನು ಹೇಳ್ತಾ ಇದ್ದೇನೆ ನಿಮ್ಮಲ್ಲಿ, ನಮ್ಮ ಸರ್ಕಾರದಿಂದ ಏನಾದರೂ ತಪ್ಪು ನಡೆಯಿದ್ರೆ ಖಂಡಿತವಾಗ್ಲೂ ಅದನ್ನು ತೋರಿಸುವಂಥ ಕೆಲಸ ಮಾಡಿ ಖಂಡಿತ ನಾವು ಅದನ್ನು ಸರಿಪಡಿಸುವಂಥ ಕೆಲಸಗಳನ್ನು ನಮ್ಮ ಸರ್ಕಾರ ನಾವು ಮಾಡಲಿಕ್ಕೆ ನಾವು ಮಾಡ್ತೇವೆ. ನಮ್ಮ ನಾಯಕರು ಕೂಡ ಬದ್ಧರಿದ್ದಾರೆ. ತಪ್ಪು ಅಂತ ಕಂಡು ಬಂದಲ್ಲಿ ಅದನ್ನು ಸರಿ ಮಾಡುವಂಥ ಕೆಲಸಗಳು ಯಾವತ್ತೂ ಮಾಡ್ತಾರೆ ಅನ್ನುವಂಥದ್ದು. ಅದೇ ರೀತಿ BJP ಪಕ್ಷದವರಿಗೆ ಇವತ್ತು ನಾವು ನೋಡ್ತಾ ಇದ್ದೇವೆ, ಧರ್ಮಗಳ ನಡುವೆ ದ್ವೇಷಗಳನ್ನು ಹಂಚಿ ಈ ದೇಶದ ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ ಇದನ್ನು ಬುಡಮೇಲು ಮಾಡುವಂಥ ಒಂದು ಕೆಲಸ ಸಾರಾಗವಾಗಿ ನಡೀತಾ ಇದೆ. ಇವರಿಗೆ ಅಧಿಕಾರದಲ್ಲಿ ಇರಬೇಕಾದ್ರೆ ಇದೇ ವಿಚಾರಗಳು ಇವತ್ತು ನಾವು ನೋಡ್ತೇವೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನುವಂಥದ್ದು, ಪಾಕಿಸ್ತಾನ ಅನ್ನುವಂಥದ್ದು ಅಥವಾ ಬೇರೆ ಬೇರೆ ಈಗ ವಕ್ಫ್ನ ವಿಚಾರಗಳನ್ನು ಇಟ್ಕೊಂಡಿದ್ದಾರೆ.
ಇವರಿಗೆ ಅಧಿಕಾರದಲ್ಲಿ ಇರಬೇಕಾದ್ರೆ ಈ ವಿಚಾರಗಳು ಇವರಿಗೆ ಅನಿವಾರ್ಯ ಅಂತ ಈಗ ಅವ್ರಿಗೆ ಗೊತ್ತಾಗಿದೆ. ಇಲ್ಲದೆ ನಾವು ಇಲ್ಲಿ ನಮ್ಮ ಪಕ್ಷಕ್ಕೆ ಹೆಸರೇ ಇಲ್ಲದಂತ ಆಗುತ್ತೆ ಅನ್ನುವಂಥ ಅರಿವು ಕೂಡ ಅವರಿಗೆ ಸ್ಪಷ್ಟವಾಗಿದೆ. ಆದ್ದರಿಂದ ಈ ವಿಚಾರಗಳನ್ನು ಮಾತಾಡ್ತಾ ಇದ್ದಾರೆ. ಇವತ್ತು ವಕ್ಫ್ನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ತಿಳಿಸ್ಬೇಕು ಅಂತಾದರೆ, ಈ ನೋಟಿಸ್ಗಳನ್ನು ಮಾಡಿರುವಂಥದ್ದು ಬಹುಶಃ 2024ರಲ್ಲಿ ಮಾತ್ರ ಅಲ್ಲ, 2019ರಿಂದ 24 ತನಕ ಇದ್ದಂತಹ ಬೊಮ್ಮಾಯಿ ನೇತೃತ್ವದ ಸರ್ಕಾರದಲ್ಲಿ ಸುಮಾರು 226 ನೋಟಿಸ್ಗಳನ್ನು ಅವರೇ ಕೊಟ್ಟಿರುವಂಥ ನಿದರ್ಶನ ಕೂಡ ಇದೆ. ಅದಲ್ಲದೆ ಸದಾನಂದ ಗೌಡರು ಮುಖ್ಯಮಂತ್ರಿಗಳಿದ್ದಾಗ, ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಕೂಡ ನೋಟಿಸ್ಗಳನ್ನು ಕೊಟ್ಟಿರುವಂಥ ವಿಚಾರಗಳಿದೆ. ಇದು ಒಂದು ಪ್ರೊಸೀಜರ್ ಅದರಲ್ಲಿ ಆಗ್ತಾ ಇದೆ. ಆದರೆ ಯಾವುದೇ ಥರದ ಒಬ್ಬ ರೈತರಿಗಾಗಿರ್ಬೋದು ಅಥವಾ ಯಾವುದೇ ದೇವಸ್ಥಾನಗಳು ಮಠಗಳಿಗೆ ಯಾವುದಕ್ಕೂ ಸಂಬಂಧಪಟ್ಟಂಥ ಒಂದು ಇಂಚು ಜಾಗವನ್ನು ಕೂಡ ಯಾವುದೇ ಒಂದು ಏನು ಎವಿಡೆನ್ಸ್ ಇಲ್ಲದೆ, ಪ್ರೂಫ್ ಇಲ್ಲದೆ ಇದನ್ನು ವಕ್ಫಿಗೆ ಕೊಡುವಂತಾಗ ಯಾವುದೇ ಕೆಲಸಕ್ಕೆ ಸರ್ಕಾರ ಯಾವತ್ತೂ ಕೈ ಹಾಕಲಿಲ್ಲ, ಮುಂದೆಯೂ ಹಾಕುವುದಿಲ್ಲ ಅನ್ನುವಂಥ ಭರವಸೆಯನ್ನು ನಾವು ಕೊಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಬಹಳಷ್ಟು ಮಂದಿ ನಿಮ್ಮ ಹಾಗೆ ಮೆಜಾರಿಟಿ ಹಿಂದೂಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಇದ್ದಾರೆ. ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಎಲ್ಲ ನಮ್ಮ ನಾಯಕರುಗಳು ಕೂಡ ಇದ್ದಾರೆ. ಸರ್ಕಾರ ಇದೆ. ಈ ಒಂದು ಕಾನ್ಸ್ಟಿಟ್ಯೂಷನ್ನಲ್ಲಿ ಇವತ್ತು ಸೆಕ್ಯುಲರಿಸಮ್, ಜಾತೀಯತೆ, ಸಮಾನತೆ, ಅದಕ್ಕೆ ಸಾಮಾಜಿಕ ಬದ್ಧತೆ ಇರುವಂತಹ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ. ಅದರಿಂದ ಎಲ್ಲ ಧರ್ಮಗಳ ಹಕ್ಕುಗಳನ್ನು ರಕ್ಷಿಸುವಂಥ ಕೆಲಸ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಯಾವತ್ತೂ ಮಾಡುತ್ತೆ. ಆದ್ದರಿಂದ ಯಾರು ಈ ಬಗ್ಗೆ ಅನಗತ್ಯ ಗೊಂದಲಕ್ಕೀಡಾಗೋದು ಬೇಡ ಅನ್ನುವಂಥ ಮಾತನ್ನು ಹೇಳ್ತಿದ್ದೇನೆ. ಪತ್ರಕರ್ತ ಮಿತ್ರರಲ್ಲೂ ವಿಶೇಷವಾಗಿ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ತಿದ್ದೇನೆ. ನಾನು ಹಿಂದೆ ಹೇಳಿದೆ, ಸರ್ಕಾರ ಏನಾದರೂ ತಪ್ಪು ಕೆಲಸಗಳನ್ನು ಮಾಡಿದರೆ ಅದನ್ನು ಎತ್ತಿ ತೋರಿಸುವಂಥ ಕೆಲಸ ಮಾಡುವ, ನೀವು ಕೂಡ ಮಾಡಿ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೇವೆ. ಹಾಗೆಯೇ ಈ ವಿರೋಧ ಪಕ್ಷಗಳು ಯಾವತ್ತೂ ಕೂಡ ನಮ್ಮ ಸಂವಿಧಾನವನ್ನು ಬುಡಮೇಲು ಮಾಡಲಿಕ್ಕೆ, ಜಾತಿ ಧರ್ಮದ ನಡುವೆ ಕಂದಕಗಳನ್ನು ಏರ್ಪಡಿಸಿ ದ್ವೇಷಗಳನ್ನು ಹಂಚುವ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಯಾವುದೇ ಚಿಂತನೆಗಳನ್ನು ಮಾಡದೆ ಮಾಡುತ್ತಿರುವಂಥ ಅಪಪ್ರಚಾರಗಳಿಗೆ ತಾವುಗಳು ಕೂಡ ಸ್ಪಷ್ಟವಾದ ಸಂದೇಶಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಅದರ ಒಟ್ಟಿಗೆ ನಮ್ಮ ನಾಯಕರುಗಳು ಇವತ್ತು ಇದ್ದಾರೆ, BJP ನಾಯಕರು. ಅವರು ಬಹುಶಃ ಎಲ್ಲ ಕಡೆ ಇದು ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ. ಸ್ವಾಮಿ, US ಫೆಡರಲ್ ಕೋರ್ಟ್ ಇವತ್ತು ಅಡಾನಿ ಅವರಿಗೆ ವಾರೆಂಟನ್ನು ಇಶ್ಯೂ ಮಾಡುತ್ತೆ. ಯಾಕೆ? ಸುಮಾರು 2206 ಕೋಟಿ ಲಂಚವನ್ನು ಸ್ವೀಕರಿಸುವಂಥ ಒಂದು ಸ್ಪಷ್ಟ ಪುರಾವೆಗಳು ಅವರಿಗೆ ಸಿಕ್ಕಿರುವುದರಿಂದ ಅವರಿಗೆ ವಾರೆಂಟನ್ನು US ಫೆಡರಲ್ ಕೋರ್ಟನ್ನು ಮಾಡಿರುವಂಥದ್ದು. ಇವತ್ತು ಭಾರತದ ನಮ್ಮ ಏನು ಮರ್ಯಾದೆ ಇದೆ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಾವು ತಲೆ ತಗ್ಗಿಸುವಂಥ ಕೆಲಸ ನಮ್ಮ ಈ ಉದ್ಯಮಿಗಳು ಇಲ್ಲಿ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ನೇತೃತ್ವದ ಕೇಂದ್ರ ಸರ್ಕಾರ ಯಾವುದು ಕ್ರಮ ತಗೊಂಡಿದೆ ಸ್ವಾಮಿ? ನಿಮಗೆ ಇದರ ಬಗ್ಗೆ ಮಾತನಾಡಲಿಕ್ಕೆ ಯಾರಿಗೂ ಕೂಡ ಬಾಯಿ ಬರ್ತಾ ಇಲ್ವಾ? ಯಾಕೆ ಇದರಲ್ಲಿ ನೀವು ಚಕಾರವೆತ್ತುವುದಿಲ್ಲ? ಇದನ್ನು ಜನರು ತಿಳಿಯ ಬಯಸ್ತಾರೆ. ಇದಕ್ಕೆ ಉತ್ತರಗಳನ್ನು ತಾವು ಕೊಡಬೇಕು. ಇವತ್ತು ನಾವು ನೋಡ್ತಾ ಇದ್ದೇವೆ, ಇವತ್ತು ಚುನಾವಣೆಯ ಫಲಿತಾಂಶ ಬಹಳ ಸಂತೋಷ ಆಗ್ತಿದೆ. ಕರ್ನಾಟಕದಲ್ಲಿ ವಿಚಾರದಲ್ಲಿ ಯಾರು ಕೂಡ ನಿರೀಕ್ಷಿಸಿರಲಿಲ್ಲ. ಎಲೆಕ್ಷನ್ ಪೋಲಲ್ಲಿ ಕೂಡ, ನಾವು ಎಕ್ಸಿಟ್ ಪೋಲಲ್ಲಿ ಕೂಡ ನಾವು ನಿರೀಕ್ಷಿಸಿದ್ದು. ಆದರೆ ಎಲ್ಲರೂ ಕೂಡ ಹೇಳ್ತಾ ಇದ್ರು 1 ಸೀಟ್ ಬಂದರೆ ಕಷ್ಟ ಅಂತೇಳಿ. ಇವತ್ತು ಬಹುಶಃ ನನಗೆ ಗೊತ್ತಿದ್ದಾಗೆ ಬಹುಶಃ 3 ಸೀಟುಗಳು ಕೂಡ ಬೈ ಎಲೆಕ್ಷನ್, 1 ಸೀಟ್ ನಮ್ಮದೇ ಇತ್ತು, ಇನ್ನೆರಡು ಸೀಟುಗಳನ್ನು ಕೂಡ ನಾವು ಪಡೆಯುತ್ತೇವೆ. ಖಂಡಿತವಾಗ್ಲೂ ಇದರಲ್ಲಿ ನಾವು ಗೆಲ್ತೇವೆ ಅನ್ನುವಂಥ ವಿಶ್ವಾಸ ಇದೆ. ಈಗ ಇದು ಜನಗಳು, ಕರ್ನಾಟಕದ ಜನತೆಗಳು ನಿಮ್ಮ ವಿರೋಧ ಪಕ್ಷದವರ, ನೀವು ಎಷ್ಟು ಗೊಂದಲ ಮಾಡಿದ್ರು, ಏನು ಬ್ರೈನ್ ವಾಶ್ ಮಾಡಲಿದ್ರೂ ಕೂಡ ಈ ನಮ್ಮ ಶ್ರೀಮಾನ್ ಸಿದ್ದರಾಮಯ್ಯನವರ ನೇತೃತ್ವದ ಸರಕಾರದ ಅಭಿವೃದ್ಧಿ ಪೂರಕಗಳು ಕೆಲಸಗಳಿಗೆ ಇವತ್ತು ಅವರು ತಲೆ ತಗ್ಗಿಸಿದ್ದಾರೆ. ಆ ಪ್ರಕಾರ ನಾವು ಅವರನ್ನು ನಮ್ಮ 3 ಕ್ಯಾಂಡಿಡೇಟ್ಗಳನ್ನು ವಿಜಯ ಪತಾಕೆಯಲ್ಲಿ ಹಾರಿಸುವಲ್ಲಿ ಜನಗಳ ಒಂದು ಏನು ಅವರು ಮಾಡಿರುವಂಥ ಒಂದು ಈ ಚುನಾವಣೆಯ ಫಲಿತಾಂಶ, ಖಂಡಿತವಾಗ್ಲೂ ನಾನು ಈ 3 ಕ್ಷೇತ್ರಗಳ ಮತದಾರಗಳನ್ನು ಕೂಡ ಅಭಿನಂದಿಸ್ತಿದ್ದೇನೆ. ಬಹುಶಃ ಈ ಚುನಾವಣೆಯ ಫಲಿತಾಂಶ ಬರಬೇಕಾದ್ರೆ ನಾವು ಬೇಕಾದಂಥ ಕೆಲಸಗಳನ್ನು ಸರ್ಕಾರದ ವತಿಯಿಂದ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ನಮ್ಮ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಹಾಗೆ ನಮ್ಮ ಪಕ್ಷದ ಅಧ್ಯಕ್ಷರವರ ಒಂದು ನೇತೃತ್ವದಲ್ಲಿ ಯಶಸ್ಸನ್ನು ಕಂಡಿದೆ. ಅವರನ್ನು ಕೂಡ ನಾನು ಅಭಿನಂದಿಸ್ತಿದ್ದೇನೆ. ಅದರ ಒಟ್ಟಿಗೆ ಇವತ್ತು ಬೇರೆ ರಾಜ್ಯಗಳ ಚುನಾವಣೆಯಲ್ಲೂ ಕೂಡ ನಮ್ಮ ರಾಜ್ಯದ ಉಪಚುನಾವಣೆ, ಹಾಗೆ ಮಹಾರಾಷ್ಟ್ರ, ಜಾರ್ಖಂಡ್ನಲ್ಲಿ ಚುನಾವಣೆ ನಡೀತಾ ಇತ್ತು. ಈ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ
ಒಂದು ಗೊಂದಲವನ್ನು ನಿರ್ಮಿಸುವಂಥ ಕೆಲಸ ಈ ಹಿಂದಿನಾಗೆ ಆ ಚಾಳಿಯನ್ನು ವಿರೋಧ ಪಕ್ಷದವರು BJPಯವರು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಬಹುಶಃ ಇವತ್ತು ಯಾವುದೇ ಅಭಿವೃದ್ಧಿಯ ಬಗ್ಗೆ ಚಿಂತಿಸದೆ ಕೇವಲ ಒಂದು ರಾಜಕೀಯ ಚುನಾವಣೆಯಲ್ಲಿ ಮತ ಪಡೆಯುವ ಒಂದು ದೃಷ್ಟಿಯನ್ನಿಟ್ಟುಕೊಂಡು ಜನರಲ್ಲಿ ಗೊಂದಲಕ್ಕೀಡು ಮಾಡುವಂಥ ಕೆಲಸಗಳು ಇವತ್ತು ನಾವು ನೋಡ್ತೇವೆ. ಮೊನ್ನೆಯಿಂದ ಬಹುಶಃ ರೇಷನ್ ಕಾರ್ಡ್ನ ವಿಚಾರದಲ್ಲಿ ಇವತ್ತು ರೇಷನ್ ಕಾರ್ಡ್ಗಳನ್ನೇ ಎಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಸುಳ್ಳು ಸುದ್ದಿಯನ್ನು ಸಾರಾಗವಾಗಿ ಎಲ್ಲ ಕಡೆಗಳಲ್ಲಿ ಕೂಡ ಇವರು ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ನಿಜವಾದ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಬಹುಶಃ ನಾನು ನಮ್ಮ ಪತ್ರಕರ್ತ ಮಿತ್ರರನ್ನು ಇದರ ಬಗ್ಗೆ ಬಹಳಷ್ಟು ಸರ್ಕಾರವನ್ನು ಎಚ್ಚೆತ್ತುವ ಕೆಲಸವನ್ನು ಪತ್ರಕರ್ತರು ಪತ್ರಕ ಧರ್ಮವನ್ನು ಪಾಲಿಸಿ ತಾವು ಮಾಡಿದ್ದೀರಿ. ಇದಕ್ಕೋಸ್ಕರ ನಾನು ನಿಮ್ಮನ್ನು ಅಭಿನಂದಿಸ್ತೇನೆ. ಆದರೆ ತದನಂತರ ಈ BJP ಯಾವಾಗ ಇದಕ್ಕೆ ಒಂದು ಆ್ಯಕ್ಷನನ್ನು ತೆಗೆದುಕೊಳ್ಳಿಕ್ಕೆ ಯಾರು ಅರ್ಹರಿಲ್ಲ ಅಂಥವರ ಕ್ಯಾನ್ಸಲನ್ನು ಸಸ್ಪೆಂಡ್ ಮಾಡುವಂಥದ್ದು ಅಥವಾ ಇದರ ಬಗ್ಗೆ ವಿಚಾರಣೆಗೆ ಇದು ಮಾಡುವಂಥದ್ದನ್ನು ಮಾಡುವಾಗ ಈ ವಿರೋಧ ಪಕ್ಷದವರು ಇದನ್ನು ಯಾವ ರೀತಿ ಸುಳ್ಳು ಸುದ್ದಿ ಹಬ್ಬಿಸಿದ್ರು ಇದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಜನಗಳಿಗೆ ತಿಳಿಸುವಂಥ ಕೆಲಸ ಈ ವಿಚಾರದಲ್ಲಿ ಯಾರು ಧ್ವನಿ ಎತ್ತಿದ್ರಿ. ನಿಜವಾಗಿ ನಾನು ನಾನು ಹಿಂದೆ ಹೇಳಿದಾಗೆ ಪತ್ರಕರ್ತರನ್ನ ನಾನು ಅಭಿನಂದಿಸ್ತೇನೆ ಅಂತ ಹೇಳಿದ್ದೆ. ತಮ್ಮ ಜವಾಬ್ದಾರಿ ಕೂಡ ಹೌದು. ಯಾಕೆ ಅಂತ ಹೇಳಿದರೆ ಇವತ್ತು ರೇಷನ್ ಕಾರ್ಡ್ಗಳು ಸುಮಾರು 5,80,00,000 ರೇಷನ್ ಕಾರ್ಡ್ಗಳನ್ನು ಕೇಂದ್ರ ಸರ್ಕಾರವೇ ರದ್ದು ಮಾಡಲಿಕ್ಕೆ ಆಜ್ಞೆ ಹೊರಡಿಸಿರುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಈ ಆದೇಶಗಳನ್ನು ರಾಜ್ಯ ಸರ್ಕಾರಗಳು ಕೂಡ ಪಾಲಿಸಬೇಕಾಗಿದ್ದು ಕೂಡ ಧರ್ಮ. ಆ ಪ್ರಕಾರ ಸರ್ಕಾರಗಳು ಯಾರು ಅರ್ಹರಿಲ್ಲ, ಈ ನಾವು ಹೇಳ್ತೇವೆ BPL ಕಾರ್ಡ್ ಅಥವಾ APL ಕಾರ್ಡಿಗೆ, ಅಂಥದ್ರಲ್ಲಿ ಈ BPLಲ್ಲಿ ಇದ್ದವರನ್ನು ಅವರಿಗೆ BPLಲ್ಲಿ ಇರಲಿಕ್ಕೆ ಅರ್ಹತೆಗಳಿರೋದಿಲ್ಲ, ಅವರನ್ನು APLಗೆ ಶಿಫ್ಟ್ ಮಾಡಿರುವಂಥದ್ದು ಅಥವಾ ಕೆಲವೊಂದು ಸಸ್ಪೆನ್ಷನಲ್ಲಿ ಇಟ್ಟಿರುವಂಥದ್ದು ಅಥವಾ ರದ್ದು ಮಾಡಿರುವಂಥದ್ದು ಕೆಲವೊಂದು ಆಗಿರುವುದು ಸತ್ಯ. ಆದರೆ ಇದು ಎಲ್ಲವೂ ಕೂಡ ಈಗ ನಮ್ಮ ಎಲ್ಲರ ಆಶೆ ಅಷ್ಟೇ, ಈ BPL ಕಾರ್ಡ್ ಅನ್ನುವಂಥದ್ದು ಯಾರಿಗೆ ಸಿಗಬೇಕು, ಯಾರು ಆರ್ಥಿಕವಾಗಿ ಹಿಂದುಳಿದಿರ್ತಾರೆ, ಅದಕ್ಕೆ ಒಳಪಟ್ಟಂಥ ಮಾನದಂಡಗಳು ಏನಿದೆ, ಇದರಲ್ಲಿ ಬರದಿದ್ದಂಥವ್ರನ್ನು ಕ್ಯಾನ್ಸಲ್ ಮಾಡಿ ಅವರಿಗೆ ಬೇರೆ ಅದರಲ್ಲಿ ಯಾರಿಗೆ ನಿಜವಾಗಿ ಅರ್ಹರಿರ್ತಾರೆ ಅವರಿಗೆ ಅದರ ಪ್ರಯೋಜನಗಳನ್ನು ನೋಡುವಂಥದ್ದು ಒಂದು ಸರ್ಕಾರದ ಧರ್ಮವೂ ಕೂಡ ಆಗಿದೆ. ಅದನ್ನು ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿಕೊಂಡು ಬರ್ತಾ ಇದೆ. ಆದರೆ ಇದರ ಒಟ್ಟಿಗೆ ನಾವು ಕರ್ನಾಟಕದ ಜನತೆಗೆ ನಾವೊಂದು ಆಶ್ವಾಸನೆಯನ್ನು ಕೊಡಲಿಕ್ಕೆ ಇಚ್ಛಿಸ್ತೇವೆ. ಸರ್ಕಾರದ ಪರವಾಗಿ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಕೂಡ ಈ ಮಾತನ್ನು ಹೇಳಿದ್ದಾರೆ. ಯಾವುದೇ ಒಬ್ಬ ಅರ್ಹ ಕುಟುಂಬ ಇದ್ದರೆ ಇಂಥವರಿಗೆ ಖಂಡಿತವಾಗ್ಲೂ ಯಾವುದೇ ಕಾರಣದಿಂದ ಈ ಕಾರ್ಡ್ಗಳನ್ನು ರದ್ದುಪಡಿಸುವಂಥ ಕೆಲಸ ಸರ್ಕಾರ ಮಾಡೋದಿಲ್ಲ. ಅಕಸ್ಮಾತ್ ಅಧಿಕಾರಿಗಳ ತಪ್ಪಿನಿಂದ ಯಾವುದೇ ಈ ಥರ ಆಗಿದ್ರೂ ಕೂಡ ಅದನ್ನು ಸರಿ ಮಾಡುವಂಥ ಕೆಲಸ ಖಂಡಿತವಾಗ್ಲೂ ನಮ್ಮ ಸರ್ಕಾರ ಮಾಡುತ್ತೆ ಅನ್ನುವಂಥ ಒಂದು ಭರವಸೆಗಳನ್ನು ಕೊಡ್ತಾ ಇದ್ದೇವೆ. ಇದರ ಒಟ್ಟಿಗೆ ಇವತ್ತು BJP ಪಕ್ಷದವರ ನೀವು ಪ್ರತಿಭಟನೆಗಳನ್ನು ರಾಜ್ಯಾದ್ಯಂತ ನೋಡ್ತಾ ಇದ್ದೀರಿ. ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಜನರ ಒಂದು ಬ್ರೈನ್ ವಾಶ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ಇವರು ಯಾವತ್ತೂ ಕೂಡ ನಮ್ಮ ರಾಜ್ಯದಲ್ಲಿ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದರ ಬಗ್ಗೆ ಮಾತಾಡ್ತಾರೆ. ಕೇಂದ್ರ ಸರ್ಕಾರ 5,80,00,000 ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ ಬಗ್ಗೆ ಇವರಿಗೆ ಬಾಯೇ ಬರೋದಿಲ್ಲ. ಯಾರಿಗೂ ಕೂಡ ಎಲ್ಲಿಯೂ ಕೂಡ ಇವರು ಇದರ ಬಗ್ಗೆ ಮಾತಾಡೋದಿಲ್ಲ. ಇದನ್ನು ತಾವು ಯೋಚಿಸಬೇಕು. ನಿಜವಾದ ಏನು ಸತ್ಯ ಸಂಗತಿಗಳೇನಿದೆ ಇದು ಜನರಿಗೆ ತಲುಪಿಸುವಂತಾಗಬೇಕು. ನಾನು ಹೇಳ್ತಾ ಇದ್ದೇನೆ ನಿಮ್ಮಲ್ಲಿ, ನಮ್ಮ ಸರ್ಕಾರದಿಂದ ಏನಾದರೂ ತಪ್ಪು ನಡೆಯಿದ್ರೆ ಖಂಡಿತವಾಗ್ಲೂ ಅದನ್ನು ತೋರಿಸುವಂಥ ಕೆಲಸ ಮಾಡಿ, ಖಂಡಿತ ನಾವು ಅದನ್ನು ಸರಿಪಡಿಸುವಂಥ ಕೆಲಸಗಳನ್ನು ನಮ್ಮ ಸರ್ಕಾರ ನಾವು ಮಾಡಲಿಕ್ಕೆ ನಾವು ಮಾಡ್ತೇವೆ. ನಮ್ಮ ನಾಯಕರು ಕೂಡ ಬದ್ಧರಿದ್ದಾರೆ. ತಪ್ಪು ಅಂತ ಕಂಡು ಬಂದಲ್ಲಿ ಅದನ್ನು ಸರಿ ಮಾಡುವಂಥ ಕೆಲಸಗಳು ಯಾವತ್ತೂ ಮಾಡ್ತಾರೆ ಅನ್ನುವಂಥದ್ದು. ಅದೇ ರೀತಿ BJP ಪಕ್ಷದವರಿಗೆ ಇವತ್ತು ನಾವು ನೋಡ್ತಿದ್ದೇವೆ, ಧರ್ಮಗಳ ನಡುವೆ ದ್ವೇಷಗಳನ್ನು ಹಂಚಿ ಈ ದೇಶದ ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ ಇದನ್ನು ಬುಡಮೇಲು ಮಾಡುವಂಥ ಒಂದು ಕೆಲಸ ಸಾರಾಗವಾಗಿ ನಡೀತಾ ಇದೆ. ಇವರಿಗೆ ಅಧಿಕಾರದಲ್ಲಿ ಇರಬೇಕಾದ್ರೆ ಇದೇ ವಿಚಾರಗಳು ಇವತ್ತು ನಾವು ನೋಡ್ತೇವೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನುವಂಥದ್ದು, ಪಾಕಿಸ್ತಾನ ಅನ್ನುವಂಥದ್ದು ಅಥವಾ ಬೇರೆ ಬೇರೆ ಈಗ ವಕ್ಫ್ನ ವಿಚಾರಗಳನ್ನು ಇಟ್ಕೊಂಡಿದ್ದಾರೆ.
ಇವರಿಗೆ ಅಧಿಕಾರದಲ್ಲಿ ಇರಬೇಕಾದ್ರೆ ಈ ವಿಚಾರಗಳು ಇವರಿಗೆ ಅನಿವಾರ್ಯ ಅಂತ ಈಗ ಅವ್ರಿಗೆ ಗೊತ್ತಾಗಿದೆ. ಇಲ್ಲದೆ ನಾವು ಇಲ್ಲಿ ನಮ್ಮ ಪಕ್ಷಕ್ಕೆ ಹೆಸರೇ ಇಲ್ಲದಂತ ಆಗುತ್ತೆ ಅನ್ನುವಂಥ ಅರಿವು ಕೂಡ ಅವರಿಗೆ ಸ್ಪಷ್ಟವಾಗಿದೆ. ಆದ್ದರಿಂದ ಈ ವಿಚಾರಗಳನ್ನು ಮಾತಾಡ್ತಾ ಇದ್ದಾರೆ. ಇವತ್ತು ವಕ್ಫ್ನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ತಿಳಿಸ್ಬೇಕು ಅಂತಾದರೆ, ಈ ನೋಟಿಸ್ಗಳನ್ನು ಮಾಡಿರುವಂಥದ್ದು ಬಹುಶಃ 2024ರಲ್ಲಿ ಮಾತ್ರ ಅಲ್ಲ, 2019ರಿಂದ 24 ತನಕ ಇದ್ದಂತಹ ಬೊಮ್ಮಾಯಿ ನೇತೃತ್ವದ ಸರ್ಕಾರದಲ್ಲಿ ಸುಮಾರು 226 ನೋಟಿಸ್ಗಳನ್ನು ಅವರೇ ಕೊಟ್ಟಿರುವಂಥ ನಿದರ್ಶನ ಕೂಡ ಇದೆ. ಅದಲ್ಲದೆ ಸದಾನಂದ ಗೌಡರು ಮುಖ್ಯಮಂತ್ರಿಗಳಿದ್ದಾಗ, ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಕೂಡ ನೋಟಿಸ್ಗಳನ್ನು ಕೊಟ್ಟಿರುವಂಥ ವಿಚಾರಗಳಿದೆ. ಇದು ಒಂದು ಪ್ರೊಸೀಜರ್ ಅದರಲ್ಲಿ ಆಗ್ತಾ ಇದೆ. ಆದರೆ ಯಾವುದೇ ಥರದ ಒಬ್ಬ ರೈತರಿಗಾಗಿರ್ಬೋದು ಅಥವಾ ಯಾವುದೇ ದೇವಸ್ಥಾನಗಳು ಮಠಗಳಿಗೆ ಯಾವುದಕ್ಕೂ ಸಂಬಂಧಪಟ್ಟಂಥ 1 ಇಂಚು ಜಾಗವನ್ನು ಕೂಡ ಯಾವುದೇ ಒಂದು ಏನು ಎವಿಡೆನ್ಸ್ ಇಲ್ಲದೆ, ಪ್ರೂಫ್ ಇಲ್ಲದೆ ಇದನ್ನು ವಕ್ಫಿಗೆ ಕೊಡುವಂತಹ ಯಾವುದೇ ಕೆಲಸಕ್ಕೆ ಸರ್ಕಾರ ಯಾವತ್ತೂ ಕೈ ಹಾಕಲಿಲ್ಲ, ಮುಂದೆಯೂ ಹಾಕುವುದಿಲ್ಲ ಅನ್ನುವಂಥ ಭರವಸೆಯನ್ನು ನಾವು ಕೊಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಬಹಳಷ್ಟು ಮಂದಿ ನಿಮ್ಮ ಹಾಗೆ ಮೆಜಾರಿಟಿ ಹಿಂದೂಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಇದ್ದಾರೆ. ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಎಲ್ಲ ನಮ್ಮ ನಾಯಕರುಗಳು ಕೂಡ ಇದ್ದಾರೆ. ಸರ್ಕಾರ ಇದೆ. ಈ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಇವತ್ತು ಸೆಕ್ಯುಲರಿಸಮ್, ಜಾತೀಯತೆ, ಸಮಾನತೆ, ಅದಕ್ಕೆ ಸಾಮಾಜಿಕ ಬದ್ಧತೆ ಇರುವಂತಹ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ. ಅದರಿಂದ ಎಲ್ಲ ಧರ್ಮಗಳ ಹಕ್ಕುಗಳನ್ನು ರಕ್ಷಿಸುವಂಥ ಕೆಲಸ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಯಾವತ್ತೂ ಮಾಡುತ್ತೆ. ಆದ್ದರಿಂದ ಯಾರು ಈ ಬಗ್ಗೆ ಅನಗತ್ಯ ಗೊಂದಲಕ್ಕೀಡಾಗೋದು ಬೇಡ ಅನ್ನುವಂಥ ಮಾತನ್ನು ಹೇಳ್ತಿದ್ದೇನೆ. ಪತ್ರಕರ್ತ ಮಿತ್ರರಲ್ಲೂ ವಿಶೇಷವಾಗಿ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ತಿದ್ದೇನೆ. ನಾನು ಹಿಂದೆ ಹೇಳಿದೆ, ಸರ್ಕಾರ ಏನಾದರೂ ತಪ್ಪು ಕೆಲಸಗಳನ್ನು ಮಾಡಿದರೆ ಅದನ್ನು ಎತ್ತಿ ತೋರಿಸುವಂಥ ಕೆಲಸ ಮಾಡುವ, ನೀವು ಕೂಡ ಮಾಡಿ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೇವೆ. ಹಾಗೆಯೇ ಈ ವಿರೋಧ ಪಕ್ಷಗಳು ಯಾವತ್ತೂ ಕೂಡ ನಮ್ಮ ಸಂವಿಧಾನವನ್ನು ಬುಡಮೇಲು ಮಾಡಲಿಕ್ಕೆ, ಜಾತಿ ಧರ್ಮದ ನಡುವೆ ಕಂದಕಗಳನ್ನು ಏರ್ಪಡಿಸಿ ದ್ವೇಷಗಳನ್ನು ಹಂಚುವ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಯಾವುದೇ ಚಿಂತನೆಗಳನ್ನು ಮಾಡದೆ ಮಾಡುತ್ತಿರುವಂಥ ಅಪಪ್ರಚಾರಗಳಿಗೆ ತಾವುಗಳು ಕೂಡ ಸ್ಪಷ್ಟವಾದ ಸಂದೇಶಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಅದರ ಒಟ್ಟಿಗೆ ನಮ್ಮ ನಾಯಕರುಗಳು ಇವತ್ತು ಇದ್ದಾರೆ, BJP ನಾಯಕರು. ಅವರು ಬಹುಶಃ ಎಲ್ಲ ಕಡೆ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ. ಸ್ವಾಮಿ, US ಫೆಡರಲ್ ಕೋರ್ಟ್ ಇವತ್ತು ಅಡಾನಿ ಅವರಿಗೆ ವಾರೆಂಟನ್ನು ಇಶ್ಯೂ ಮಾಡುತ್ತೆ. ಯಾಕೆ? ಸುಮಾರು 2206 ಕೋಟಿ ಲಂಚವನ್ನು ಸ್ವೀಕರಿಸುವಂಥ ಒಂದು ಸ್ಪಷ್ಟ ಪುರಾವೆಗಳು ಅವರಿಗೆ ಸಿಕ್ಕಿರುವುದರಿಂದ ಅವರಿಗೆ ವಾರೆಂಟನ್ನು US ಫೆಡರಲ್ ಕೋರ್ಟನ್ನು ಮಾಡಿರುವಂಥದ್ದು. ಇವತ್ತು ಭಾರತದ ನಮ್ಮ ಏನು ಮರ್ಯಾದೆ ಇದೆ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಾವು ತಲೆ ತಗ್ಗಿಸುವಂಥ ಕೆಲಸ ನಮ್ಮ ಈ ಉದ್ಯಮಿಗಳು ಇಲ್ಲಿ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ನೇತೃತ್ವದ ಕೇಂದ್ರ ಸರ್ಕಾರ ಯಾವುದು ಕ್ರಮ ತಗೊಂಡಿದೆ ಸ್ವಾಮಿ? ನಿಮಗೆ ಇದರ ಬಗ್ಗೆ ಮಾತನಾಡಲಿಕ್ಕೆ ಯಾರಿಗೂ ಕೂಡ ಬಾಯಿ ಬರ್ತಾ ಇಲ್ವಾ? ಯಾಕೆ ಇದರಲ್ಲಿ ನೀವು ಚಕಾರವೆತ್ತುವುದಿಲ್ಲ? ಇದನ್ನು ಜನರು ತಿಳಿಯ ಬಯಸ್ತಾರೆ. ಇದಕ್ಕೆ ಉತ್ತರಗಳನ್ನು ತಾವು ಕೊಡಬೇಕು. ಇವತ್ತು ನಾವು ನೋಡ್ತಾ ಇದ್ದೇವೆ, ಇವತ್ತು ಚುನಾವಣೆಯ ಫಲಿತಾಂಶ ಬಹಳ ಸಂತೋಷ ಆಗ್ತಿದೆ. ಕರ್ನಾಟಕದಲ್ಲಿ ವಿಚಾರದಲ್ಲಿ ಯಾರು ಕೂಡ ನಿರೀಕ್ಷಿಸಿರಲಿಲ್ಲ. ಎಲೆಕ್ಷನ್ ಪೋಲಲ್ಲಿ ಕೂಡ, ಎಕ್ಸಿಟ್ ಪೋಲಲ್ಲಿ ಕೂಡ ನಾವು ನಿರೀಕ್ಷಿಸಿದ್ದು. ಆದರೆ ಎಲ್ಲರೂ ಕೂಡ ಹೇಳ್ತಾ ಇದ್ರು 1 ಸೀಟು ಬಂದರೆ ಕಷ್ಟ ಅಂತೇಳಿ. ಇವತ್ತು ಬಹುಶಃ ನನಗೆ ಗೊತ್ತಿದ್ದಾಗೆ ಬಹುಶಃ 3 ಸೀಟುಗಳು ಕೂಡ ಬೈ ಎಲೆಕ್ಷನ್, 1 ಸೀಟ್ ನಮ್ಮದೇ ಇತ್ತು, ಇನ್ನೆರಡು ಸೀಟುಗಳನ್ನು ಕೂಡ ನಾವು ಪಡೆಯುತ್ತೇವೆ. ಖಂಡಿತವಾಗಲೂ ಇದರಲ್ಲಿ ನಾವು ಗೆಲ್ತೇವೆ ಅನ್ನುವಂಥ ವಿಶ್ವಾಸ ಇದೆ. ಈಗ ಇದು ಜನಗಳು, ಕರ್ನಾಟಕದ ಜನತೆಗಳು ನಿಮ್ಮ ವಿರೋಧ ಪಕ್ಷದವರ, ನೀವು ಎಷ್ಟು ಗೊಂದಲ ಮಾಡಿದ್ರು, ಏನು ಬ್ರೈನ್ ವಾಶ್ ಮಾಡಲಿದ್ರೂ ಕೂಡ ಈ ನಮ್ಮ ಶ್ರೀಮಾನ್ ಸಿದ್ದರಾಮಯ್ಯನವರ ನೇತೃತ್ವದ ಸರಕಾರದ ಅಭಿವೃದ್ಧಿ ಪೂರಕಗಳು ಕೆಲಸಗಳಿಗೆ ಇವತ್ತು ಅವರು ತಲೆ ತಗ್ಗಿಸಿದ್ದಾರೆ. ಆ ಪ್ರಕಾರ ನಾವು ಅವರನ್ನು ನಮ್ಮ 3 ಕ್ಯಾಂಡಿಡೇಟ್ಗಳನ್ನು ವಿಜಯ ಪತಾಕೆಯಲ್ಲಿ ಹಾರಿಸುವಲ್ಲಿ ಜನಗಳ ಒಂದು ಏನು ಅವರು ಮಾಡಿರುವಂಥ ಒಂದು ಈ ಚುನಾವಣೆಯ ಫಲಿತಾಂಶ, ಖಂಡಿತವಾಗ್ಲೂ ನಾನು ಈ 3 ಕ್ಷೇತ್ರಗಳ ಮತದಾರಗಳನ್ನು ಕೂಡ ಅಭಿನಂದಿಸ್ತಿದ್ದೇನೆ. ಬಹುಶಃ ಈ ಚುನಾವಣೆಯ ಫಲಿತಾಂಶ ಬರಬೇಕಾದ್ರೆ ನಾವು ಬೇಕಾದಂಥ ಕೆಲಸಗಳನ್ನು ಸರ್ಕಾರದ ವತಿಯಿಂದ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ನಮ್ಮ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಹಾಗೆ ನಮ್ಮ ಪಕ್ಷದ ಅಧ್ಯಕ್ಷರವರ ಒಂದು ನೇತೃತ್ವದಲ್ಲಿ ಯಶಸ್ಸನ್ನು ಕಂಡಿದೆ. ಅವರನ್ನು ಕೂಡ ನಾನು ಅಭಿನಂದಿಸ್ತಿದ್ದೇನೆ. ಅದರ ಒಟ್ಟಿಗೆ ಇವತ್ತು ಬೇರೆ ರಾಜ್ಯಗಳ ಚುನಾವಣೆಯಲ್ಲೂ ಕೂಡ, ಕರ್ನಾಟಕದಲ್ಲಿ ಆಯಿತು, ಆದರೆ ಬೇರೆ ರಾಜ್ಯಗಳಲ್ಲಿ ಜಾರ್ಖಂಡಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲ ಸಮೀಕ್ಷೆಗಳನ್ನು ಮೀರಿ ಇವತ್ತು ಬಹುಮತ ಪಡೆದಿರುವಂಥದ್ದು ಕೂಡ ತಮಗೆ ತಿಳಿದಿದೆ.
ಅದರ ಒಟ್ಟಿಗೆ ಮಹಾರಾಷ್ಟ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೋಲುಂಟಾಗಿದೆ. ಯಾಕೆ ಸೋಲುಂಟಾಯಿತು ಅನ್ನುವಂಥದ್ದನ್ನು ನೀವು ಕೇಳಿದರೆ, ಬಹುಶಃ ಚುನಾವಣಾ ಪೂರ್ವದಲ್ಲಿ ಎಲ್ಲ ಸಮೀಕ್ಷೆಗಳು ಬಹುಶಃ ಮಹಾವಿಕಾಸ್ ಅಘಾಡಿ ಈ ಬಾರಿ ಸ್ಪಷ್ಟ ಬಹುಮತ ಗಳಿಸುತ್ತೆ ಅನ್ನುವಂಥ ಮಾತನ್ನು ಎಲ್ಲ ಕಡೆಯಿಂದಲೂ ಕೇಳಿ ಬಂದಿತ್ತು. ಆದರೆ ಫಲಿತಾಂಶ ಇವತ್ತು ಚುನಾವಣೆ ದಿವಸ ನಡೆಯುತ್ತೆ ಎಕ್ಸಿಟ್ ಪೋಲ್, ಅದರ ನಂತರ ಇವತ್ತು ಫಲಿತಾಂಶ ಯಾವ ದೃಷ್ಟಿಯಲ್ಲಿ ಬಂತು ಅಂತ ನೋಡಿದರೆ, ನಾನು ಮಿಷಿನನ್ನು ದೂಷಣೆ ಮಾಡಲಿಕ್ಕೆ ನಾನು ಹೋಗ್ತಾ ಇಲ್ಲ, ನಾನು ಹೇಳ್ತಾ ಇಲ್ಲ, ಸೋಲು ಅನ್ನೋದನ್ನು ನಾವು ಒಪ್ಕೊಳ್ಳೇಬೇಕು. ಆದರೆ ಇವತ್ತು ಚುನಾವಣೆಯ ಫಲಿತಾಂಶ ಎಕ್ಸಿಟ್ ಪೋಲ್ನಲ್ಲಿ ಬಂದಂಥ ಫಲಿತಾಂಶವೇ ಬೇರೆ, ಇಲ್ಲಿ ಇವತ್ತು ಬಂದಿರುವಂಥ ಫಲಿತಾಂಶ. ಉದಾಹರಣೆ ಹೇಳಬೇಕು ಅಂತ ಹೇಳಿದರೆ, ನಾನು ಬಹುಶಃ ಮುಂಬಯಿಯ ಮೀರಾಬಾಯಿ 145 ಕಾನ್ಸ್ಟಿಟ್ಯೂಯೆನ್ಸಿಯ ಚಾರ್ಜ್ನಲ್ಲಿದ್ದೆ. ಹಿಂದೂ ಪ್ರಾಬಲ್ಯವುಳ್ಳಂಥ ಒಂದು ಕ್ಷೇತ್ರ ಆಗಿದ್ದು, ಬಹಳ ಒಳ್ಳೆಯ ನಮ್ಮ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಇದ್ದರು. ಚುನಾವಣೆಯ ಉಸ್ತುವಾರಿಯನ್ನು ವಹಿಸಿಕೊಂಡಾಗ ಬಹುಶಃ ನಮ್ಮ ಚುನಾವಣೆಯಲ್ಲೂ ನಾನು ಗಳಿಸಿದಂಥ ಅನುಭವದಿಂದ ಈ ಫಾರ್ಮ್ ನಂಬರ್ 17C ಇದರ ಬಗ್ಗೆ ವಿಶೇಷ ಮೃತುವರ್ಜಿಯನ್ನು ವಹಿಸಿಕೊಂಡಿದ್ದು. ಬಹುಶಃ ನಾವು ಚುನಾವಣೆ ಮುಗಿದ ಸುಮಾರು 12 ಗಂಟೆ ಒಳಗಡೆ 503 ಬೂತುಗಳಿತ್ತು. 503 ಬೂತುಗಳಿದ್ದು ಫಾರ್ಮ್ ನಂಬರ್ 17C ಅನ್ನು ನಾವು ಕರೆಸಿಕೊಂಡು ಅದರಲ್ಲಿ ಎಲ್ಲ ವಿವರಗಳನ್ನು ನೋಡುವಾಗ ಅನೇಕ ಇರ್ರೆಗ್ಯುಲಾರಿಟೀಸ್ ಕಂಡುಬಂತು. ನಾವು ವಿತಿನ್ 24 hours ಚುನಾವಣಾಧಿಕಾರಿಗಳಿಗೆ, ರಿಟರ್ನಿಂಗ್ ಆಫೀಸರ್ಗೆ ಕಂಪ್ಲೇಂಟ್ ಕೊಟ್ಟು ವಿತಿನ್ 24 hours ಅದರ ನಂತರ 3 ಜನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿರುವುದು ಕೂಡ ಸತ್ಯ. ಬಹುಶಃ ಇದು ನಾವು ಮಹಾರಾಷ್ಟ್ರ ಚುನಾವಣೆ ಇದು ಒಂದು ಇಲ್ಲಿ ಆಗಿರುವಂಥದ್ದು ದಿಕ್ಸೂಚಿ ಅಂತ ಹೇಳ್ತಾರೆ. ಎಲ್ಲ ಕಡೆಯಲ್ಲೂ ಕೂಡ ಇವತ್ತು ಚುನಾವಣೆಯನ್ನು ಗೆಲ್ಲಬೇಕು ಅಂತ ಇದ್ದರೆ ಈ BJP ಪಕ್ಷದ ನೇತೃತ್ವದ ಕೇಂದ್ರ ಸರ್ಕಾರ ಏನು ಮಾಡಲಿಕ್ಕೂ ತಯಾರಿದೆ. ಆದ್ದರಿಂದ ಇವತ್ತು ಇಂಥ ಫಲಿತಾಂಶ ಖಂಡಿತವಾಗ್ಲೂ ಸೋಲನ್ನು ಒಪ್ಪಿಕೊಳ್ತೇವೆ. ಆದರೆ ಜನರಿಗೆ ನಿಜ ವಿಚಾರಗಳನ್ನು ಮುಂದಿಡುವಂಥ ಕೆಲಸ ಕೂಡ ನಾವು ಮಾಡಬೇಕು, ಅದನ್ನು ಮಾಡ್ತಾ ಇದ್ದೇವೆ. ಈ ಮಹಾರಾಷ್ಟ್ರದ ಚುನಾವಣೆಯ ಬಗ್ಗೆ ಬಹುಶಃ 4 ದಿವಸದ ಮೊದಲು ನಮಗೆ ಅಲ್ಲಿಂದಲೇ ಒಂದು ಸ್ಪಷ್ಟ ವಿಚಾರಗಳು ಬೆಳಕಿಗೆ ಬಂತು. ಬಹುಶಃ ಅದಾನಿ ಅವರನ್ನು ಇಟ್ಕೊಂಡು ಕೇಂದ್ರ ಸರ್ಕಾರ ಮತ್ತು ಅದಾನಿ ಚುನಾವಣೆಗಳನ್ನು ನಡೆಸ್ತಿದ್ದಾರೆ ಅನ್ನುವಂಥ ಮಾತು ಸಾರ್ವತ್ರಿಕ ವಲಯದಲ್ಲಿ ಸಾಮಾನ್ಯವಾಗಿ ಕೇಳಿ ಬರ್ತಿದ್ದಂಥ ಮಾತಾಗಿತ್ತು. ಆದ್ದರಿಂದ ನಾನು ಪತ್ರಕರ್ತ ಮಿತ್ರರಲ್ಲಿ ನಿಮ್ಮಲ್ಲಿ ವಿಶೇಷವಾಗಿ ಯಾವತ್ತೂ ಕೂಡ ನಮ್ಮ ದೇಶದ ಒಂದು ವಿಶೇಷವಾದಂತಹ ಹಿರಿಮೆ ಇದೆ, ನಮ್ಮ ಸಂವಿಧಾನ ಇದೆ. ಈ ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವುದೇ ಪಕ್ಷ ಕೆಲಸ ಮಾಡಿದರೂ ಅದನ್ನು ಜನರಿಗೆ ತಿಳಿಸುವಂತೆ, ಜನರನ್ನು ಎಚ್ಚರಿಸುವಂಥ ಕೆಲಸ ತಮ್ಮಿಂದ ಈ ಹಿಂದೆ ಕೂಡ ಮಾಡ್ತಾ ಇದ್ದೀರಿ, ಮುಂದೆ ಕೂಡ ಮಾಡಬೇಕು. ನಿಜ ವಿಚಾರಗಳು ಜನರಲ್ಲಿ ಹೋಗಬೇಕು. ಚುನಾವಣೆಗಳು ಇವತ್ತು ಜಾತಿ ಧರ್ಮದ ವಿಚಾರಗಳನ್ನು ಇಟ್ಕೊಂಡು ಎದುರಿಸುವಂತ ಆಗಬಾರ್ದು. ನಿಜವಾಗಿ ಆ ಊರಿನ, ಆ ರಾಜ್ಯದ, ಆ ದೇಶದ ಅಭಿವೃದ್ಧಿ ವಿಚಾರಗಳನ್ನು ಇಟ್ಕೊಂಡು ಚುನಾವಣೆಗಳು ನಡೆಯುವಂಥದ್ದು. ಅದು ಬಿಟ್ಟರೆ ದ್ವೇಷದ ರಾಜಕಾರಣ ಮಾಡಿ ಇವತ್ತು ಏನು ನಮ್ಮ ಒಂದು ಡೆಮೋಕ್ರಸಿಯ ಪದ್ಧತಿ ಏನಿದೆ ಇವತ್ತು ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಕೆಲಸ, ಅಥವಾ CBI EDಗಳನ್ನು ಬಿಟ್ಟು ಬೆದರಿಸಿ ಬೇರೆ ಬೇರೆ ಪಕ್ಷದವರನ್ನು ಇನ್ನೊಂದು ಪಕ್ಷಕ್ಕೆ ಸೇರಿಸುವಂಥ ಕೆಲಸ, ಮತಗಳನ್ನು ಪಡೆಯುವಂಥ ಇಂಥ ದುಸ್ಸಾಹಸಕ್ಕೆ ಕೈ ಹಾಕುವುದನ್ನು ತಾವು ಇನ್ನು ಮುಂದೆಯೂ ಕೂಡ ಎಚ್ಚರಿಕೆಯಿಂದ ಜನರಿಗೆ ಅವೇರ್ನೆಸ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿಚಾರಗಳನ್ನು ತಿಳಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದ ನಿಮಗೆಲ್ಲರನ್ನು ಕೂಡ ನಾನು ಹಾಗೆ ಇನ್ನೊಂದು ಮುಖ್ಯ ವಿಚಾರ, ಇವತ್ತು ವಾಯುನಾಡಿನಲ್ಲೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕಾ ಗಾಂಧಿ ಅವರು ಸುಮಾರು 2 ಲಕ್ಷಕ್ಕಿಂತಲೂ ಮಿಕ್ಕಿ ಮತಗಳಿಂದ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ನಮಗೆ ಭರವಸೆ ಇದೆ. ಯಾವ ರೀತಿ ರಾಹುಲ್ ಗಾಂಧಿ ಅವರು 4 ಲಕ್ಷಕ್ಕಿಂತಲೂ ಮಿಕ್ಕಿ ಮತಗಳಿಂದ ವಿಜಯ ಗಳಿಸಿದ್ದಾರೆ, ಅದಕ್ಕಿಂತಲೂ ಹೆಚ್ಚಿನ ಅಂತರದಿಂದ ಪ್ರಿಯಾಂಕಾ ಗಾಂಧಿ ಅವರು ವಿಜಯ ಗಳಿಸ್ತಾರೆ ಅನ್ನುವಂಥ ಒಂದು ಭರವಸೆ ನಮಗಿದೆ. ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷ ಇವತ್ತು ಗೆಲ್ಲಿ ಆದರೆ ಹಿಗ್ಗುವಂಥ ಕೆಲಸ ಇಲ್ಲ. ಅಭಿವೃದ್ಧಿಯ ವಿಚಾರ, ನಮ್ಮ ಸಂವಿಧಾನವನ್ನು ರಕ್ಷಿಸುವಂಥ ಕೆಲಸಗಳನ್ನು ಮುಂದಕ್ಕೂ ಕೂಡ ಮಾಡುತ್ತೆ. ಅದೇ ರೀತಿ ಎಲ್ಲಿ ಯಾವಾಗ ಸೋತ್ರೂ ಕೂಡ ಇದಕ್ಕೆ ಎದೆಗುಂದಿ ನಾವು ಕುಳಿತುಕೊಳ್ಳುವಂಥ ವಿಚಾರವಿಲ್ಲ. ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಅದನ್ನು ಸರಿ ಮಾಡಿಸುವಂಥ ವಿಚಾರಗಳು, ಅಥವಾ ಪಕ್ಷವನ್ನು ಇನ್ನಷ್ಟು ಬಲಿಷ್ಠ ಕೆಲಸಗಳನ್ನು ಮಾಡಿ ರಾಹುಲ್ ಗಾಂಧಿಯನ್ನು ಈ ದೇಶದ ಪ್ರಧಾನಿಯನ್ನಾಗಿ ಮಾಡುವಲ್ಲಿ ಕಾರ್ಯಕರ್ತರು ಎಲ್ಲರೂ ಕೂಡ ಮುಂದೆ ಕೂಡ ಇರ್ತಾರೆ ಅನ್ನುವಂಥ ಮಾತನ್ನು ಹೇಳುತ್ತಾ
ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಿದ್ದೇನೆ. ತಮ್ಮೇನಾದರೂ ಪ್ರಶ್ನೆಗಳಿದ್ದರೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ಆಯಿತು, ಆದರೆ ಬೇರೆ ರಾಜ್ಯಗಳಲ್ಲಿ ಜಾರ್ಖಂಡಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲ ಸಮೀಕ್ಷೆಗಳನ್ನು ಮೀರಿ ಇವತ್ತು ಬಹುಮತ ಪಡೆದಿರುವಂಥದ್ದು ಕೂಡ ತಮಗೆ ತಿಳಿದಿದೆ. ಅದರ ಒಟ್ಟಿಗೆ ಮಹಾರಾಷ್ಟ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೋಲುಂಟಾಗಿದೆ. ಯಾಕೆ ಸೋಲುಂಟಾಯಿತು ಅನ್ನುವಂಥದ್ದನ್ನು ನೀವು ಕೇಳಿದರೆ, ಬಹುಶಃ ಚುನಾವಣಾ ಪೂರ್ವದಲ್ಲಿ ಎಲ್ಲ ಸಮೀಕ್ಷೆಗಳು ಬಹುಶಃ ಮಹಾವಿಕಾಸ್ ಅಘಾಡಿ ಈ ಬಾರಿ ಸ್ಪಷ್ಟ ಬಹುಮತ ಗಳಿಸುತ್ತೆ ಅನ್ನುವಂಥ ಮಾತನ್ನು ಎಲ್ಲ ಕಡೆಯಿಂದಲೂ ಕೇಳಿ ಬಂದಿತ್ತು. ಆದರೆ ಫಲಿತಾಂಶ ಇವತ್ತು ಚುನಾವಣೆ ದಿವಸ ನಡೆಯುತ್ತೆ ಎಕ್ಸಿಟ್ ಪೋಲ್, ಅದರ ನಂತರ ಇವತ್ತು ಫಲಿತಾಂಶ ಯಾವ ದೃಷ್ಟಿಯಲ್ಲಿ ಬಂತು ಅಂತ ನೋಡಿದರೆ, ನಾನು ಮಿಷಿನನ್ನು ದೂಷಣೆ ಮಾಡಲಿಕ್ಕೆ ನಾನು ಹೋಗ್ತಾ ಇಲ್ಲ, ನಾನು ಹೇಳ್ತಾ ಇಲ್ಲ, ಸೋಲು ಅನ್ನೋದನ್ನು ನಾವು ಒಪ್ಕೊಳ್ಳೇಬೇಕು. ಆದರೆ ಇವತ್ತು ಚುನಾವಣೆಯ ಫಲಿತಾಂಶ ಎಕ್ಸಿಟ್ ಪೋಲ್ನಲ್ಲಿ ಬಂದಂಥ ಫಲಿತಾಂಶವೇ ಬೇರೆ, ಇಲ್ಲಿ ಇವತ್ತು ಬಂದಿರುವಂಥ ಫಲಿತಾಂಶ. ಉದಾಹರಣೆ ಹೇಳಬೇಕು ಅಂತ ಹೇಳಿದರೆ, ನಾನು ಬಹುಶಃ ಮುಂಬೈಯ ಮೀರಾಬೈತರ್ 145 ಕಾನ್ಸ್ಟಿಟ್ಯೂಯೆನ್ಸಿಯ ಚಾರ್ಜ್ನಲ್ಲಿದ್ದೆ. ಹಿಂದೂ ಪ್ರಾಬಲ್ಯವುಳ್ಳಂಥ ಒಂದು ಕ್ಷೇತ್ರ ಆಗಿತ್ತು. ಬಹಳ ಒಳ್ಳೆಯ ನಮ್ಮ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಇದ್ದರು. ಚುನಾವಣೆಯ ಉಸ್ತುವಾರಿಯನ್ನು ವಹಿಸಿಕೊಂಡಾಗ ಬಹುಶಃ ನಮ್ಮ ಚುನಾವಣೆಯಲ್ಲೂ ನಾನು ಗಳಿಸಿದಂಥ ಅನುಭವದಿಂದ ಈ ಫಾರ್ಮ್ ನಂಬರ್ 17C ಇದರ ಬಗ್ಗೆ ವಿಶೇಷ ಮೃತುವರ್ಜಿಯನ್ನು ವಹಿಸಿಕೊಂಡಿದ್ದು. ಬಹುಶಃ ನಾವು ಚುನಾವಣೆ ಮುಗಿದ ಸುಮಾರು 12 ಗಂಟೆ ಒಳಗಡೆ 503 ಬೂತುಗಳಿತ್ತು. 503 ಬೂತುಗಳಿದ್ದು ಫಾರ್ಮ್ ನಂಬರ್ 17C ಅನ್ನು ನಾವು ಕರೆಸಿಕೊಂಡು ಅದರಲ್ಲಿ ಎಲ್ಲ ವಿವರಗಳನ್ನು ನೋಡುವಾಗ ಅನೇಕ ಇರ್ರೆಗ್ಯುಲಾರಿಟೀಸ್ ಕಂಡು ಬಂತು. ನಾವು ವಿತಿನ್ 24 ಅವರ್ಸ್ ಚುನಾವಣಾಧಿಕಾರಿಗಳಿಗೆ, ರಿಟರ್ನಿಂಗ್ ಆಫೀಸರ್ಗೆ ಕಂಪ್ಲೇಂಟ್ ಕೊಟ್ಟು ವಿತಿನ್ 24 ಅವರ್ಸ್ ಅದರ ನಂತರ 3 ಜನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿರುವುದು ಕೂಡ ಸತ್ಯ. ಬಹುಶಃ ಇದು ನಾವು ಮಹಾರಾಷ್ಟ್ರ ಚುನಾವಣೆ ಇದೊಂದು ಇಲ್ಲಿ ಆಗಿರುವಂಥದ್ದು ದಿಕ್ಸೂಚಿ ಅಂತ ಹೇಳ್ತಾರೆ. ಎಲ್ಲ ಕಡೆಯಲ್ಲೂ ಕೂಡ ಇವತ್ತು ಚುನಾವಣೆಯನ್ನು ಗೆಲ್ಲಬೇಕು ಅಂತ ಇದ್ದರೆ ಈ BJP ಪಕ್ಷದ ನೇತೃತ್ವದ ಕೇಂದ್ರ ಸರ್ಕಾರ ಏನು ಮಾಡಲಿಕ್ಕೂ ತಯಾರಿದೆ. ಆದ್ದರಿಂದ ಇವತ್ತು ಇಂಥ ಫಲಿತಾಂಶ ಖಂಡಿತವಾಗ್ಲೂ ಸೋಲನ್ನು ಒಪ್ಪಿಕೊಳ್ತೇವೆ. ಆದರೆ ಜನರಿಗೆ ನಿಜ ವಿಚಾರಗಳನ್ನು ಮುಂದಿಡುವಂಥ ಕೆಲಸ ಕೂಡ ನಾವು ಮಾಡಬೇಕು. ಅದನ್ನು ಮಾಡ್ತಾ ಇದ್ದೇವೆ. ಈ ಮಹಾರಾಷ್ಟ್ರದ ಚುನಾವಣೆಯ ಬಗ್ಗೆ ಬಹುಶಃ 4 ದಿವಸದ ಮೊದಲು ನಮಗೆ ಅಲ್ಲಿಂದಲೇ ಒಂದು ಸ್ಪಷ್ಟ ವಿಚಾರಗಳು ಬೆಳಕಿಗೆ ಬಂತು. ಬಹುಶಃ ಅದಾನಿ ಅವರನ್ನು ಇಟ್ಕೊಂಡು ಕೇಂದ್ರ ಸರ್ಕಾರ ಮತ್ತು ಅದಾನಿ ಚುನಾವಣೆಗಳನ್ನು ನಡೆಸ್ತಿದ್ದಾರೆ ಅನ್ನುವಂಥ ಮಾತು ಸಾರ್ವತ್ರಿಕ ವಲಯದಲ್ಲಿ ಸಾಮಾನ್ಯವಾಗಿ ಕೇಳಿಬರ್ತಿದ್ದಂಥ ಮಾತಾಗಿತ್ತು. ಆದ್ದರಿಂದ ನಾನು ಪತ್ರಕರ್ತ ಮಿತ್ರರಲ್ಲಿ ನಿಮ್ಮಲ್ಲಿ ವಿಶೇಷವಾಗಿ ಯಾವತ್ತೂ ಕೂಡ ನಮ್ಮ ದೇಶದ ಒಂದು ವಿಶೇಷವಾದಂತಹ ಹಿರಿಮೆ ಇದೆ, ನಮ್ಮ ಸಂವಿಧಾನ ಇದೆ. ಈ ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವುದೇ ಪಕ್ಷ ಕೆಲಸ ಮಾಡಿದರೂ ಅದನ್ನು ಜನರಿಗೆ ತಿಳಿಸುವಂತೆ, ಜನರನ್ನು ಎಚ್ಚರಿಸುವಂಥ ಕೆಲಸ ತಮ್ಮಿಂದ ಈ ಹಿಂದೆ ಕೂಡ ಮಾಡ್ತಾ ಇದ್ದೀರಿ, ಮುಂದೆ ಕೂಡ ಮಾಡಬೇಕು. ನಿಜ ವಿಚಾರಗಳು ಜನರಲ್ಲಿ ಹೋಗಬೇಕು. ಚುನಾವಣೆಗಳು ಇವತ್ತು ಜಾತಿ ಧರ್ಮದ ವಿಚಾರಗಳನ್ನು ಇಟ್ಕೊಂಡು ಎದುರಿಸುವಂತ ಆಗಬಾರ್ದು. ನಿಜವಾಗಿ ಆ ಊರಿನ, ಆ ರಾಜ್ಯದ, ಆ ದೇಶದ ಅಭಿವೃದ್ಧಿ ವಿಚಾರಗಳನ್ನು ಇಟ್ಕೊಂಡು ಚುನಾವಣೆಗಳು ನಡೆಯುವಂಥದ್ದು. ಅದು ಬಿಟ್ಟರೆ ದ್ವೇಷದ ರಾಜಕಾರಣ ಮಾಡಿ ಇವತ್ತು ಏನು ನಮ್ಮ ಒಂದು ಡೆಮೋಕ್ರಸಿಯ ಪದ್ಧತಿ ಏನಿದೆ ಇವತ್ತು ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಕೆಲಸ, ಅಥವಾ CBI EDಗಳನ್ನು ಬಿಟ್ಟು ಬೆದರಿಸಿ ಬೇರೆ ಬೇರೆ ಪಕ್ಷದವರನ್ನು ಇನ್ನೊಂದು ಪಕ್ಷಕ್ಕೆ ಸೇರಿಸುವಂಥ ಕೆಲಸ, ಮತಗಳನ್ನು ಪಡೆಯುವಂಥ ಇಂಥ ದುಸ್ಸಾಹಸಕ್ಕೆ ಕೈ ಹಾಕುವುದನ್ನು ತಾವು ಇನ್ನು ಮುಂದೆಯೂ ಕೂಡ ಎಚ್ಚರಿಕೆಯಿಂದ ಜನರಿಗೆ ಅವೇರ್ನೆಸ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿಚಾರಗಳನ್ನು ತಿಳಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದ ನಿಮಗೆಲ್ಲರನ್ನು ಕೂಡ ನಾನು ಹಾಗೆ ಇನ್ನೊಂದು ಮುಖ್ಯ ವಿಚಾರ, ಇವತ್ತು ವಾಯುನಾಡಿನಲ್ಲೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕಾ ಗಾಂಧಿ ಅವರು ಸುಮಾರು 2 ಲಕ್ಷಕ್ಕಿಂತಲೂ ಮಿಕ್ಕಿ ಮತಗಳಿಂದ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ನಮಗೆ ಭರವಸೆ ಇದೆ. ಯಾವ ರೀತಿ ರಾಹುಲ್ ಗಾಂಧಿ ಅವರು 4 ಲಕ್ಷಕ್ಕಿಂತಲೂ ಮಿಕ್ಕಿ ಮತಗಳಿಂದ ವಿಜಯ ಗಳಿಸಿದ್ದಾರೆ, ಅದಕ್ಕಿಂತಲೂ ಹೆಚ್ಚಿನ ಅಂತರದಿಂದ ಪ್ರಿಯಾಂಕಾ ಗಾಂಧಿ ಅವರು ವಿಜಯ ಗಳಿಸ್ತಾರೆ ಅನ್ನುವಂಥ ಒಂದು ಭರವಸೆ ನಮಗಿದೆ. ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷ ಇವತ್ತು ಗೆಲ್ಲಿ ಆದರೆ ಹಿಗ್ಗುವಂಥ ಕೆಲಸ ಇಲ್ಲ. ಅಭಿವೃದ್ಧಿಯ ವಿಚಾರ, ನಮ್ಮ ಸಂವಿಧಾನವನ್ನು ರಕ್ಷಿಸುವಂಥ ಕೆಲಸಗಳನ್ನು ಮುಂದಕ್ಕೂ ಕೂಡ ಮಾಡುತ್ತೆ. ಅದೇ ರೀತಿ ಎಲ್ಲಿ ಯಾವಾಗ ಸೋತರೂ ಕೂಡ ಇದಕ್ಕೆ ಎದೆಗುಂದಿ
ನಾವು ಕುಳಿತುಕೊಳ್ಳುವಂಥ ವಿಚಾರವಿಲ್ಲ. ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಅದನ್ನು ಸರಿ ಮಾಡಿಸುವಂಥ ವಿಚಾರಗಳು ಅಥವಾ ಪಕ್ಷವನ್ನು ಇನ್ನಷ್ಟು ಬಲಿಷ್ಠ ಕೆಲಸಗಳನ್ನು ಮಾಡಿ ರಾಹುಲ್ ಗಾಂಧಿಯನ್ನು ಈ ದೇಶದ ಪ್ರಧಾನಿಯನ್ನಾಗಿ ಮಾಡುವಲ್ಲಿ ಕಾರ್ಯಕರ್ತರು ಎಲ್ಲರೂ ಕೂಡ ಮುಂದೆ ಕೂಡ ಇರ್ತಾರೆ ಅನ್ನುವಂಥ ಮಾತನ್ನು ಹೇಳುತ್ತಾ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಿದ್ದೇನೆ. ತಮ್ಮೇನಾದರೂ ಪ್ರಶ್ನೆಗಳಿದ್ದರೆ ಹಾಗೆ ನಮ್ಮ ಗರೋಡಿಗೆ ಹೋಗುವ ರಸ್ತೆಯಲ್ಲಿ ಪಂಪಲಿಂದ ಸ್ವಲ್ಪ ಮುಂದೆ ಹೋದಾಗಲೇ ರಸ್ತೆಯಲ್ಲಿ ಇಂಬ್ಯಾಲೆನ್ಸ್ ಇರುವಂಥದ್ದು. ಅದರ ಒಟ್ಟಿಗೆ ನಾವು ಬಲ್ಮಠದಲ್ಲಿ ಬರಬೇಕಂತಾದರೆ ನಾವು ಮೈಕ್ರೋ ಸೊಸೈಟಿ ಪೆಟ್ರೋಲ್ ಪಂಪ್ನ ಎದುರಿನಲ್ಲಿರುವಂಥದ್ದು ರಸ್ತೆಯ ನೀವು ಅಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಆ ರಸ್ತೆ ಯಾವ ರೀತಿ ಇದೆ. ನಡುವಿನಲ್ಲಿ ನಂತೂರಿನಲ್ಲಿ ನೋಡ್ತಾ ಇದ್ದೇವೆ. ನಂತೂರಿನಲ್ಲಿ ಈ ಹಿಂದಿನ ಪ್ರಾಜೆಕ್ಟ್ಗಳನ್ನು ಸ್ವಲ್ಪ ಏನು ಹಿಂದೆ ಸ್ಯಾಂಕ್ಷನ್ ಆಗಿದ್ದನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ. ಆದರೆ ವಿಶೇಷವಾಗಿ ಹೊಸ ಕೆಲಸಗಳು ಯಾವತ್ತೂ ಕೂಡ ಆರಂಭ ಆಗಲಿಲ್ಲ. ಇನ್ನೂ ಕೂಡ ತಾವು ಹನಿಮೂನ್ ಇದರಲ್ಲೇ ಇದ್ದೀರಿ ಅನ್ನುವಂಥ ಒಂದು ಭರವಸೆ ನಮಗೆ ಕಾಣಿಸಲಿಕ್ಕೆ ಸಿಗ್ತಾ ಇದೆ. ಇವತ್ತು ನಾವು ಬಂಟ್ವಾಳದಿಂದ ನಾವು ಹೋಗ್ತಿರುವಂತಹ ಹೈವೇ ಇವತ್ತು ಯಾರೂ ಕೂಡ ಶಿರಾಡಿ ರೋಡಲ್ಲಿ ನಾವು ಹೋಗಲಿಕ್ಕೆ ಇಚ್ಛಿಸ್ತಿಲ್ಲ. ಯಾಕಂದರೆ ಇವತ್ತು ನಮ್ಮ ಬಂಟ್ವಾಳದಿಂದ ಗುಂಡ್ಯಾಗ ಹೋಗುವಂಥದ್ದು ಬಹಳಷ್ಟು ಒಂದು ಸಾಹಸಮಯ ಕೆಲಸ ಆಗಿದೆ. ಇವತ್ತು ಸ್ವಾಮಿ ನಿಮಗೆ ಹೈವೇಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಈಗ ಅದರಲ್ಲಿ ಸರ್ವಿಸ್ ರೋಡ್ಗಳಿದೆ. ನಮ್ಮ ಊರಿನ ಜನಗಳು ಒಂದು ಗಂಡ ಹೆಂಡತಿ ಮಗುಗಳನ್ನು ಇಟ್ಕೊಂಡು ಆ ಸ್ಕೂಟರ್ನಲ್ಲಿ ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ನಿಮಗೆ ಏನೂ ಅನ್ನಿಸೋದೇ ಇಲ್ಲವಂಥ ಪ್ರಶ್ನೆ. ನಾವು ಕಾರಲ್ಲಿ ಹೋಗಬೇಕಾದ್ರೂ ಕೂಡ ರಸ್ತೆಯನ್ನು ಬದಲಾಯಿಸಿ ಹೋಗ್ತೇವೆ. ಅಲ್ಲಿ ಒಂದು ಯೋಗ್ಯವಾದ ಸರ್ವಿಸ್ ರೋಡನ್ನು ನಿರ್ಮಾಣ ಮಾಡಿ ಕೊಡಲಿಕ್ಕೂ ಕೂಡ ನಿಮಗೆ ಇನ್ನೂ ಕೂಡ ಸಾಧ್ಯವಾಗಲಿಲ್ವಾ? ಆದ್ದರಿಂದ ನಾನು ಮಂಗಳೂರಿನ ಜನಪ್ರತಿನಿಧಿಗಳಲ್ಲಿ ಮಂಗಳೂರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪ್ರತಿನಿಧಿಗಳಲ್ಲಿ ನಿಮ್ಮಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ದಯವಿಟ್ಟು ನಮ್ಮ ರಾಜಕೀಯ ನಮ್ಮಲ್ಲಿ ಇರಲಿ, ಆದರೆ ನಮ್ಮ ಪ್ರಥಮ ಆದ್ಯತೆ ಅಭಿವೃದ್ಧಿಗೆ ಇರಲಿ. ಅದು ಬಿಟ್ಟು ಚಿಲ್ಲರೆ ರಾಜಕೀಯ ಜಾತಿ ಧರ್ಮಗಳ ನಡುವೆ ನಾವು ದ್ವೇಷಗಳನ್ನು ಹಂಚುವಂಥ ಕೆಲಸಗಳನ್ನು ಬಿಟ್ಟು ಮುಂದಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡುವ. ಬಹುಶಃ ನಾನು ನಿನ್ನೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ನಮ್ಮ ಸಂಸದರು ಬ್ರಜೇಶ್ ಚೌಟರ್ ಅವರು ನಮ್ಮ ಊರಿನಲ್ಲಿದ್ದ ಒಬ್ಬರು ಉದ್ಯಮಿ ಇವತ್ತು ಪರದೇಶಕ್ಕೆ ಹೋಗಿ ಒಳ್ಳೆಯ ಉದ್ಯಮ ಹೆಸರನ್ನು ಪಡೆದಂಥವರು ಮಂಗಳೂರಿನಲ್ಲಿ ಇನ್ವೆಸ್ಟ್ ಅವರನ್ನು ಕರೆಸಿರುವಂಥದ್ದು. ಖಂಡಿತವಾಗಲೂ ನಾನು ಅವರನ್ನು ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದರೆ ಇದು ನನ್ನ ಎಲೆಕ್ಷನ್ ಒಂದು ಪ್ರಣಾಳಿಕೆಯೂ ಕೂಡ ಆಗಿತ್ತು. ನಮ್ಮ ಊರಿನವರು ಇವತ್ತು ಪರದೇಶಗಳಲ್ಲಿ ಅಲ್ಲಿಯ ಅಭಿವೃದ್ಧಿಗೆ ಬಹಳಷ್ಟು ಕಾಣಿಕೆಗಳನ್ನು ಕೊಟ್ಟಂಥವ್ರು ಇದ್ದಾರೆ. ಇಂಥ ಕೆಲಸಗಳನ್ನು ತಾವು ಮಾಡಿ. ಅಭಿವೃದ್ಧಿಯ ವಿಚಾರದಲ್ಲಿ ನಮಗೆ ಯಾರಲ್ಲೂ ಕೂಡ ನೀವು ಒಳ್ಳೆ ಕೆಲಸ ಮಾಡಿದರೆ ಖಂಡಿತ ಮುಂದೆ ನಿಂತು ನೀವು ಒಳ್ಳೇದು ಮಾಡ್ತಾ ಇದ್ದೀರಿ, ನಿಮ್ಮೊಟ್ಟಿಗೆ ನಾವಿದ್ದೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇವೆ. ಅದು ಬಿಟ್ಟು ಯಾವತ್ತೂ ನೋಡಿದರೂ ಕೂಡ ಈ ಹಿಂದಿನ ನಿಮ್ಮ ಚಾಳಿಯನ್ನು ಬಿಟ್ಟು ಬಿಡಿ ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ನಾವು ಗರೋಡಿಗೆ ಹೋಗುವ ರಸ್ತೆಯಲ್ಲಿ ಪಂಪಲಿಂದ ಸ್ವಲ್ಪ ಮುಂದೆ ಹೋದಾಗಲೇ ರಸ್ತೆಯಲ್ಲಿ ಇಂಬ್ಯಾಲೆನ್ಸ್ ಇರುವಂಥದ್ದು. ಅದರ ಒಟ್ಟಿಗೆ ನಾವು ಬಲ್ಮಠದಲ್ಲಿ ಬರಬೇಕಂತಾದರೆ ನಾವು ಮೈಕ್ರೋ ಸೊಸೈಟಿ ಪೆಟ್ರೋಲ್ ಪಂಪ್ನ ಎದುರಿನಲ್ಲಿರುವಂಥದ್ದು ರಸ್ತೆಯ ನೀವು ಅಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಆ ರಸ್ತೆ ಯಾವ ರೀತಿ ಇದೆ. ನಡುವಿನಲ್ಲಿ ನಂತೂರಿನಲ್ಲಿ ನೋಡ್ತಾ ಇದ್ದೇವೆ. ನಂತೂರಿನಲ್ಲಿ ಈ ಹಿಂದಿನ ಪ್ರಾಜೆಕ್ಟ್ಗಳನ್ನು ಸ್ವಲ್ಪ ಏನು ಹಿಂದೆ ಸ್ಯಾಂಕ್ಷನ್ ಆಗಿದ್ದನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ. ಆದರೆ ವಿಶೇಷವಾಗಿ ಹೊಸ ಕೆಲಸಗಳು ಯಾವತ್ತೂ ಕೂಡ ಆರಂಭ ಆಗಲಿಲ್ಲ. ಇನ್ನೂ ಕೂಡ ತಾವು ಹನಿಮೂನ್ ಇದರಲ್ಲೇ ಇದ್ದೀರಿ ಅನ್ನುವಂಥ ಒಂದು ಭರವಸೆ ನಮಗೆ ಕಾಣಿಸಲಿಕ್ಕೆ ಸಿಗ್ತಾ ಇದೆ. ಇವತ್ತು ನಾವು ಬಂಟ್ವಾಳದಿಂದ ನಾವು ಹೋಗ್ತಿರುವಂತಹ ಹೈವೇ ಇವತ್ತು ಯಾರೂ ಕೂಡ ಶಿರಾಡಿ ರೋಡಲ್ಲಿ ನಾವು ಹೋಗಲಿಕ್ಕೆ ಇಚ್ಛಿಸ್ತಿಲ್ಲ. ಯಾಕಂದರೆ ಇವತ್ತು ನಮ್ಮ ಬಂಟ್ವಾಳದಿಂದ ಗುಂಡ್ಯಾಗ ಹೋಗುವಂಥದ್ದು ಬಹಳಷ್ಟು ಒಂದು ಸಾಹಸಮಯ ಕೆಲಸ ಆಗಿದೆ. ಇವತ್ತು ಸ್ವಾಮಿ ನಿಮಗೆ ಹೈವೇಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಈಗ ಅದರಲ್ಲಿ ಸರ್ವಿಸ್ ರೋಡ್ಗಳಿದೆ. ನಮ್ಮ ಊರಿನ ಜನಗಳು ಒಂದು ಗಂಡ ಹೆಂಡತಿ ಮಗುಗಳನ್ನು ಇಟ್ಕೊಂಡು ಆ ಸ್ಕೂಟರ್ನಲ್ಲಿ ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ನಿಮಗೆ ಏನೂ ಅನ್ನಿಸೋದೇ ಇಲ್ಲವಂಥ ಪ್ರಶ್ನೆ. ನಾವು ಕಾರಲ್ಲಿ ಹೋಗಬೇಕಾದ್ರೂ ಕೂಡ ರಸ್ತೆಯನ್ನು ಬದಲಾಯಿಸಿ ಹೋಗ್ತೇವೆ. ಅಲ್ಲಿ ಒಂದು ಯೋಗ್ಯವಾದ ಸರ್ವಿಸ್ ರೋಡನ್ನು ನಿರ್ಮಾಣ ಮಾಡಿ ಕೊಡಲಿಕ್ಕೂ ಕೂಡ ನಿಮಗೆ ಇನ್ನೂ ಕೂಡ ಸಾಧ್ಯವಾಗಲಿಲ್ವಾ? ಆದ್ದರಿಂದ ನಾನು ಮಂಗಳೂರಿನ ಜನಪ್ರತಿನಿಧಿಗಳಲ್ಲಿ ಮಂಗಳೂರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪ್ರತಿನಿಧಿಗಳಲ್ಲಿ ನಿಮ್ಮಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ದಯವಿಟ್ಟು ನಮ್ಮ ರಾಜಕೀಯ ನಮ್ಮಲ್ಲಿ ಇರಲಿ, ಆದರೆ ನಮ್ಮ ಪ್ರಥಮ ಆದ್ಯತೆ ಅಭಿವೃದ್ಧಿಗೆ ಇರಲಿ. ಅದು ಬಿಟ್ಟು ಚಿಲ್ಲರೆ ರಾಜಕೀಯ ಜಾತಿ ಧರ್ಮಗಳ ನಡುವೆ ನಾವು ದ್ವೇಷಗಳನ್ನು ಹಂಚುವಂಥ ಕೆಲಸಗಳನ್ನು ಬಿಟ್ಟು ಮುಂದಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡುವ. ಬಹುಶಃ ನಾನು ನಿನ್ನೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ನಮ್ಮ ಸಂಸದರು ಬ್ರಜೇಶ್ ಚೌಟರ್ ಅವರು
ನಮ್ಮ ಊರಿನಲ್ಲಿದ್ದ ಒಬ್ಬರು ಉದ್ಯಮಿ ಇವತ್ತು ಪರದೇಶಕ್ಕೆ ಹೋಗಿ ಒಳ್ಳೆಯ ಉದ್ಯಮ ಹೆಸರನ್ನು ಪಡೆದಂಥವರು ಮಂಗಳೂರಿನಲ್ಲಿ ಇನ್ವೆಸ್ಟ್ ಮಾಡುವ ಅವರನ್ನು ಕರೆಸಿರುವಂಥದ್ದು. ಖಂಡಿತವಾಗಲೂ ನಾನು ಅವರನ್ನು ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದರೆ ಇದು ನನ್ನ ಎಲೆಕ್ಷನ್ ಒಂದು ಪ್ರಣಾಳಿಕೆಯೂ ಕೂಡ ಆಗಿತ್ತು. ನಮ್ಮ ಊರಿನವರು ಇವತ್ತು ಪರದೇಶಗಳಲ್ಲಿ ಅಲ್ಲಿಯ ಅಭಿವೃದ್ಧಿಗೆ ಬಹಳಷ್ಟು ಕಾಣಿಕೆಗಳನ್ನು ಕೊಟ್ಟಂಥವ್ರು ಇದ್ದಾರೆ. ಇಂಥ ಕೆಲಸಗಳನ್ನು ತಾವು ಮಾಡಿ. ಅಭಿವೃದ್ಧಿಯ ವಿಚಾರದಲ್ಲಿ ನಮಗೆ ಯಾರಲ್ಲೂ ಕೂಡ ನೀವು ಒಳ್ಳೆ ಕೆಲಸ ಮಾಡಿದರೆ ಖಂಡಿತ ಮುಂದೆ ನಿಂತು ನೀವು ಒಳ್ಳೇದು ಮಾಡ್ತಾ ಇದ್ದೀರಿ, ನಿಮ್ಮೊಟ್ಟಿಗೆ ನಾವಿದ್ದೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇವೆ. ಅದು ಬಿಟ್ಟು ಯಾವತ್ತೂ ನೋಡಿದರೂ ಕೂಡ ಈ ಇಂದಿನ ನಿಮ್ಮ ಚಾಳಿಯನ್ನು ಬಿಟ್ಟು ಬಿಡಿ ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಾನ್ಸೂನ್ ಮುಗಿದ ನಂತರ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಒಂದು ಕಡೆಯಲ್ಲಿ ಜಲಸಿರಿ ಕಾಮಗಾರಿ ನಡೀತಾ ಇದೆ, ಒಂದು ಕಡೆಯಲ್ಲಿ ಗೇಲ್ ಗ್ಯಾಸ್ನವರ ಕಾಮಗಾರಿ ನಡೀತಾ ಇದೆ, ಒಂದು ಕಡೆಯಲ್ಲಿ ಸ್ಮಾರ್ಟ್ ಸಿಟಿ ಅವರ ಕಾಮಗಾರಿ ನಡೀತಾ ಇದೆ, ಒಂದು ಕಡೆಯಲ್ಲಿ ಪ್ರೀಮಿಯರ್ ಎಫ್ಐಆರ್ನಿಂದ ಚರಂಡಿ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದೆ. ಆದರೆ ದುರ್ದೈವವಶಾತ್ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ನಮ್ಮ ಇಂಜಿನಿಯರ್ಸ್ ಮತ್ತು ಸಂಬಂಧಪಟ್ಟ ಇಲಾಖೆಗಳ ಇಂಜಿನಿಯರ್ಸ್ನಲ್ಲಿ ಕೋಆರ್ಡಿನೇಷನ್ ಇಲ್ಲದೆ ನಮ್ಮ ಸಾರ್ವಜನಿಕರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕೆಂದರೆ ಈ ಗೇಲ್ ಗ್ಯಾಸ್ನವರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯ ರಸ್ತೆಗಳಲ್ಲಿ ಅನೇಕ ನೀರಿನ ಮುಖ್ಯ ಕೊಳವೆಗಳಿರ್ತದೆ. ಕಳೆದ 1-2 ತಿಂಗಳ ಹಿಂದೆ ತುಂಬೆಯಿಂದ ಮಂಗಳೂರಿಗೆ ಬರ್ತಕ್ಕಂಥ ಮುಖ್ಯ ಕೊಳವೆಯನ್ನು ಒಡೆದಾಕಿದರು. ಅದರಿಂದಾಗಿ 4-5 ದಿನಗಳ ನೀರಿನ ಸಮಸ್ಯೆ ನಮ್ಮ ನಗರಕ್ಕೆ ಬಂತು. ಅದೊಂದು ಉದಾಹರಣೆ ಮಾತ್ರ. ಅದೇ ರೀತಿ ಅವರು ಮಂಗಳೂರು ನಗರದ ಎಲ್ಲ ರಸ್ತೆಗಳಲ್ಲಿ ಸಹ ಒಂದು ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡದೆ ಬಹಳಷ್ಟು ಸಮಸ್ಯೆಗಳಾಗಿದೆ. ಒಂದು ರೀತಿಯಲ್ಲಿ ಒಂದು ಕಡೆ ರಾಷ್ಟ್ರೀಯ ಹೆದ್ದಾರಿಯವರ ಕೆಲಸ, ಇವರ ಅವೈಜ್ಞಾನಿಕ ಕೆಲಸಗಳಿಂದಾಗಿ ನಮ್ಮ ಸುರತ್ಕಲ್ನಿಂದ ನಮ್ಮ ಪಂಪೆಯಲ್ಲಿ ಇರಬಹುದು ಅಥವಾ ಜಪ್ಪಿನ ಮೊಗರು ತನಕ ಕೃತಕ ನೆರೆಗೆ ಬರುತ್ತಾ ಇದೆ. ಅದನ್ನೆಲ್ಲ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಮೇಯರ್ ಅವರು ಒಂದು ಸಭೆ ಮಾಡಬೇಕು. ಸಭೆ ಮಾಡಿ ಆ ಸಭೆಗೆ ಒಂದು ನಿರ್ದಿಷ್ಟತೆ ಮಾರ್ಗದರ್ಶನ ಇಲ್ಲದೆ ಆ ಸಭೆ ಮಾಡಿದ ನಂತರ ಅದನ್ನು ಫಾಲೋಅಪ್ ಮಾಡ್ತಾ ಇಲ್ಲ. ನಾವು ಮಂಗಳೂರು ನಗರದ ಟ್ರಾಫಿಕ್ ಸಮಸ್ಯೆಯ ಬಗ್ಗೆ ಒಂದು ಕಳೆದ ವರ್ಷ, ಅದಕ್ಕಿಂತ ಮೊದಲ ವರ್ಷ ಮೇಯರ್ ಅವರ ನೇತೃತ್ವದಲ್ಲಿ 2 ಸಭೆ ಆಯಿತು. ನಾವು ಆಗ ಸ್ಪಷ್ಟವಾಗಿ ಹೇಳಿದ್ದೆವು, ಏನು NITKಯಿಂದ ಒಂದು ವರದಿ ತರಿಸಿ, ಒಂದು ಟೆಕ್ನಿಕಲ್ ಅಲ್ಲಿ ಟ್ರಾಫಿಕ್ ಅವರ ಮ್ಯಾನೇಜ್ಮೆಂಟ್ ಇದೆ, ಅವರಿಂದ ವರದಿ ತರಿಸಿ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ನಿವಾರಿಸಲು ಯೋಜನೆಯನ್ನು ಮಾಡಿ ನಾವು ಜಿಲ್ಲಾಡಳಿತ ಒಂದು DC ಅವರೊಂದು ಸಮಿತಿ ಮಾಡಿದ್ರು. ಆ ಸಮಿತಿಯ ಸಭೆ ಇಷ್ಟವರೆಗೆ ಆಗಲಿಲ್ಲ. ಯಾಕೆಂದ್ರೆ ಒಂದು ಫಾಲೋಅಪ್ ಇಲ್ಲದೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ರೀತಿಯ ಫಾಲೋಅಪ್ ಇಲ್ಲದೆ ಆಡಳಿತ ವೈಫಲ್ಯದಿಂದಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಆಗಿದೆ. ಅಭಿವೃದ್ಧಿ ಆಗಬೇಕು ಸರಿ, ಆದರೆ ಸರಿಯಾಗಿ ಕೋಆರ್ಡಿನೇಷನ್ ಅಲ್ಲಿ ನಮ್ಮ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅದನ್ನು ಸರಿಪಡಿಸಬೇಕು. ಈಗ ನಾವು ಟ್ರಾಫಿಕ್ ಸಮಸ್ಯೆ ಕಾಣ್ತಾ ಇದ್ದೇವೆ. ಮಂಗಳೂರು ನಗರದ ಪ್ರಮುಖ ರಸ್ತೆಗಳಲ್ಲೆಲ್ಲ ಬಹಳಷ್ಟು ಸಮಸ್ಯೆ ಇದೆ. ಅದನ್ನು ಸಮಸ್ಯೆಯನ್ನು ಬಗೆಹರ ಮಾಡಲಿಕ್ಕೆ ಕೆಲವು ಒಂದು ಯೋಜನೆಗಳಿದೆ. ಎಲ್ಲಿ ಬಸ್ ಬೇ ಮಾಡಬಹುದು, ಎಲ್ಲಿ ಬಸ್ ಸ್ಟ್ಯಾಂಡ್ ಮಾಡಬಹುದು, ಬೇರೆ ಬೇರೆ ರೀತಿಯನ್ನು ಅದನ್ನು ನಮ್ಮ ಈಗಾಗಲೇ ಕೆಲವೊಂದು ಅದು ನಮ್ಮ ಜಿಲ್ಲಾ ಅಧಿಕಾರಿ ಕಚೇರಿ ಇರಬಹುದು, ಬೇರೆ ಬೇರೆ ಕಚೇರಿಗಳು ನಗರದಿಂದ ಶಿಫ್ಟ್ ಮಾಡುವಂಥದ್ದು. ಯಾವುದೇ ರೀತಿ ಒಂದು ಸರಿಯಾದ ಪ್ಲಾನಿಂಗ್ ಮಾಡದೆ ಇವರು ಈಗ ಮಾರ್ಕೆಟ್ ಸಹ ನಮ್ಮ ಹಲವಾರು ಮಾರ್ಕೆಟ್ಗಳು ಇನ್ನೂ ಕದ್ರಿ ಮಾರ್ಕೆಟ್ ಇರ್ಬೋದು, ಕಂಕನಾಡಿ ಮಾರ್ಕೆಟ್ ಇರ್ಬೋದು, ನಮ್ಮ ಉರ್ವ ಮಾರ್ಕೆಟ್ ಇರ್ಬೋದು, ಅದನ್ನು ಫಿನಿಶ್ ಮಾಡಲಿಕ್ಕೆ ಸಹ ಆಗ್ತಾ ಇಲ್ಲ. ಸುರತ್ಕಲ್ ಮಾರ್ಕೆಟ್ ಸಹ ಅರ್ಧದಲ್ಲಿ ನಿಂತಿದೆ. ಈಗ ಅದೊಂದು ಬಿಡಿ, ಅದೊಂದು ಯೋಜನೆ, ಒಂದು ಪ್ರಾಜೆಕ್ಟ್ ಹೇಳ್ಬೋದು. ಆದರೆ ನೇರವಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಬರ್ತಕ್ಕಂಥ ರೀತಿಯಲ್ಲಿ ಈಗ ರಸ್ತೆ ನಾವು ಈಗ ಒತ್ತಾಯ ಮಾಡೋದು ಏನು ಹೇಳಿದ್ರೆ, ಈಗ ಡಿಸೆಂಬರ್ 15 ತಾರೀಕಿನೊಳಗೆ ಮಂಗಳೂರು ನಗರದ ಪ್ರಮುಖ ರಸ್ತೆಗಳಿಗೆ ಪ್ಯಾಚ್ ವರ್ಕ್ ಮಾಡಬೇಕು. ಡಾಮರೀಕರಣ ಒಳ್ಳೆಯ ರೀತಿಯ ಒಂದು ಕ್ವಾಲಿಟಿ ಪ್ಯಾಚ್ ವರ್ಕ್ ಮಾಡಬೇಕು. ಮತ್ತು ಎರಡನೇದಾಗಿ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಲು ಅದಕ್ಕೆ ಫಾಲೋಅಪ್ ಮಾಡಬೇಕು. ಜಿಲ್ಲಾಧಿಕಾರಿಗಳ ಸಮಿತಿ ಮಾಡಿ ಅದು ಏನು ಪ್ರಯೋಜನ ಇಲ್ಲ. ಆ ಸಮಿತಿಯ ಮೀಟಿಂಗ್ ಆಗಬೇಕು, ವರದಿ ತರಿಸಬೇಕು, ಸರಿಯಾದ ಯೋಜನೆಯನ್ನು ಮಾಡಿದರೆ ಅದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದರಿಂದಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಆಯುಕ್ತರು ಸಂಬಂಧಪಟ್ಟಂತ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ವಿನಂತಿ ಮಾಡೋದೇನೆಂದ್ರೆ, ನಮ್ಮ ನಗರದ ಪ್ರಮುಖ ಸಮಸ್ಯೆ ಟ್ರಾಫಿಕ್ ಸಮಸ್ಯೆಯನ್ನು
ನಿವಾರಣೆ ಮಾಡಲು ಕೂಡಲೇ ಕ್ರಮ ಕೈಗೊಳ್ಳಬೇಕು ಮತ್ತು ರಸ್ತೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡಬೇಕು. ಮತ್ತು ಗೇಲ್ ಗ್ಯಾಸ್ ಇರ್ಬೋದು, ಜಲಸಿರಿ ಯೋಜನೆ ನೋಡಿ ಕುಂಟುತ್ತಾ ಸಾಗ್ತಾ ಇದೆ. ಅವರು ಸಹ ಮುಖ್ಯ ರಸ್ತೆಗಳನ್ನು ದಿಗು ಮಾಡ್ತಾರೆ, 15 ದಿನ 20 ದಿನ ಹಾಗೆ ಬಿಟ್ಟು ರೆಸ್ಟೋರೇಷನ್ ಮಾಡೋದಿಲ್ಲ. ಇದರಿಂದಾಗಿ ಸಹ ಆಕ್ಸಿಡೆಂಟ್ ಆಗುವಂತ ಅವಕಾಶ ಇದೆ. ಈಗ ಕಳೆದ 15 ದಿನಗಳ ಹಿಂದೆ ಬಹಳಷ್ಟು ಬೇಸರದ ವಿಷಯ ಅಂದರೆ ರಾಷ್ಟ್ರೀಯ ಹೆದ್ದಾರಿ ನಮ್ಮ ನಂತೂರು ಜಂಕ್ಷನ್ ಅಲ್ಲಿ 2-3 ಅಪಘಾತ ಆಯಿತು. ಸಣ್ಣ ಯುವಕರು ಒಂದಲ್ಲಿ ಪ್ರಾಣವನ್ನು ಬಿಟ್ಟದ್ದು ನಮಗೆ ಕಾಣ್ತಾ ಇದೆ. ಇದು ಅಲ್ಲಿಯ ಸರಿಯಾದ ರೀತಿಯ ಕೆಲಸವನ್ನು ಮಾಡೋದ್ರಿಂದ ಆಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಯ ಕೆಲಸ ಇರ್ಬೋದು, ಮಹಾನಗರ ಪಾಲಿಕೆಯ ಕೆಲಸ ಇರ್ಬೋದು, ಒಂದು ರೀತಿಯಲ್ಲಿ ನಮ್ಮ ಅಧಿಕಾರಿಗಳಿಗೆ ಕೋಆರ್ಡಿನೇಷನ್ ಇಲ್ಲದೆ ಇಂಥದ್ದೆಲ್ಲ ಘಟನೆ ನಡೀತಾ ಇದೆ. ಅದರಿಂದಾಗಿ ನಾವು ಏನು ಒಂದು 4-5 ಪಾಯಿಂಟ್ಸ್ ಅನ್ನು ಹೇಳಿದ್ದೇವೆ, ಅದನ್ನು 28 ತಾರೀಕಿಗೆ ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆ ಇದೆ, ಅಲ್ಲಿ ನಾವು ಸಹ ಇದನ್ನು ಒತ್ತಾಯ ಮಾಡಲಿಕ್ಕಿದ್ದೇವೆ. ಎನಿ ಕ್ವಶನ್ಸ್? ಮಾನ್ಸೂನ್ ಮುಗಿದ ನಂತರ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಒಂದು ಕಡೆಯಲ್ಲಿ ಜಲಸಿರಿ ಕಾಮಗಾರಿ ನಡೀತಾ ಇದೆ, ಒಂದು ಕಡೆಯಲ್ಲಿ ಗೇಲ್ ಗ್ಯಾಸ್ನವರ ಕಾಮಗಾರಿ ನಡೀತಾ ಇದೆ, ಒಂದು ಕಡೆಯಲ್ಲಿ ಸ್ಮಾರ್ಟ್ ಸಿಟಿ ಅವರ ಕಾಮಗಾರಿ ನಡೀತಾ ಇದೆ, ಒಂದು ಕಡೆಯಲ್ಲಿ ಪ್ರೀಮಿಯರ್ ಎಫ್ಐಆರ್ನಿಂದ ಚರಂಡಿ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದೆ. ಆದರೆ ದುರ್ದೈವವಶಾತ್ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ನಮ್ಮ ಇಂಜಿನಿಯರ್ಸ್ ಮತ್ತು ಸಂಬಂಧಪಟ್ಟ ಇಲಾಖೆಗಳ ಇಂಜಿನಿಯರ್ಸ್ನಲ್ಲಿ ಕೋಆರ್ಡಿನೇಷನ್ ಇಲ್ಲದೆ ನಮ್ಮ ಸಾರ್ವಜನಿಕರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕೆಂದರೆ ಈ ಗೇಲ್ ಗ್ಯಾಸ್ನವರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯ ರಸ್ತೆಗಳಲ್ಲಿ ಅನೇಕ ನೀರಿನ ಮುಖ್ಯ ಕೊಳವೆಗಳಿರ್ತದೆ. ಕಳೆದ 1-2 ತಿಂಗಳ ಹಿಂದೆ ತುಂಬೆಯಿಂದ ಮಂಗಳೂರಿಗೆ ಬರ್ತಕ್ಕಂಥ ಮುಖ್ಯ ಕೊಳವೆಯನ್ನು ಒಡೆದಾಕಿದರು. ಅದರಿಂದಾಗಿ 4-5 ದಿನಗಳ ನೀರಿನ ಸಮಸ್ಯೆ ನಮ್ಮ ನಗರಕ್ಕೆ ಬಂತು. ಅದೊಂದು ಉದಾಹರಣೆ ಮಾತ್ರ. ಅದೇ ರೀತಿ ಅವರು ಮಂಗಳೂರು ನಗರದ ಎಲ್ಲಾ ರಸ್ತೆಗಳಲ್ಲಿ ಸಹ ಒಂದು ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡದೆ ಬಹಳಷ್ಟು ಸಮಸ್ಯೆಗಳಾಗಿದೆ. ಒಂದು ರೀತಿಯಲ್ಲಿ ಒಂದು ಕಡೆ ರಾಷ್ಟ್ರೀಯ ಹೆದ್ದಾರಿಯವರ ಕೆಲಸ, ಇವರ ಅವೈಜ್ಞಾನಿಕ ಕೆಲಸಗಳಿಂದಾಗಿ ನಮ್ಮ ಸುರತ್ಕಲ್ನಿಂದ ನಮ್ಮ ಪಂಪೆಲ್ ಇರಬಹುದು ಅಥವಾ ಜಪ್ಪಿನ ಮೊಗರು ತನಕ ಕೃತಕ ನೆರೆಗೆ ಬರುತ್ತಾ ಇದೆ. ಅದನ್ನೆಲ್ಲ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಮೇಯರ್ ಅವರು ಒಂದು ಸಭೆ ಮಾಡಬೇಕು. ಸಭೆ ಮಾಡಿ ಆ ಸಭೆಗೆ ಒಂದು ನಿರ್ದಿಷ್ಟತೆ ಮಾರ್ಗದರ್ಶನ ಇಲ್ಲದೆ ಆ ಸಭೆ ಮಾಡಿದ ನಂತರ ಅದನ್ನು ಫಾಲೋಅಪ್ ಮಾಡ್ತಾ ಇಲ್ಲ. ನಾವು ಮಂಗಳೂರು ನಗರದ ಟ್ರಾಫಿಕ್ ಸಮಸ್ಯೆಯ ಬಗ್ಗೆ ಒಂದು ಕಳೆದ ವರ್ಷ, ಅದಕ್ಕಿಂತ ಮೊದಲ ವರ್ಷ ಮೇಯರ್ ಅವರ ನೇತೃತ್ವದಲ್ಲಿ 2 ಸಭೆ ಆಯಿತು. ನಾವು ಆಗ ಸ್ಪಷ್ಟವಾಗಿ ಹೇಳಿದ್ದೆವು, ಏನು NITಕೆಯಿಂದ ಒಂದು ವರದಿ ತರಿಸಿ, ಒಂದು ಟೆಕ್ನಿಕಲ್ ಅಲ್ಲಿ ಟ್ರಾಫಿಕ್ ಅವರ ಮ್ಯಾನೇಜ್ಮೆಂಟ್ ಇದೆ, ಅವರಿಂದ ವರದಿ ತರಿಸಿ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ನಿವಾರಿಸಲು ಯೋಜನೆಯನ್ನು ಮಾಡಿ ನಾವು ಜಿಲ್ಲಾಡಳಿತ ಒಂದು DC ಅವರೊಂದು ಸಮಿತಿ ಮಾಡಿದ್ರು. ಆ ಸಮಿತಿಯ ಸಭೆ ಇಷ್ಟವರೆಗೆ ಆಗಲಿಲ್ಲ. ಯಾಕೆಂದ್ರೆ ಒಂದು ಫಾಲೋಅಪ್ ಇಲ್ಲದೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ರೀತಿಯ ಫಾಲೋಅಪ್ ಇಲ್ಲದೆ ಆಡಳಿತ ವೈಫಲ್ಯದಿಂದಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಆಗಿದೆ. ಅಭಿವೃದ್ಧಿ ಆಗಬೇಕು ಸರಿ, ಆದರೆ ಸರಿಯಾಗಿ ಕೋಆರ್ಡಿನೇಷನ್ ಅಲ್ಲಿ ನಮ್ಮ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅದನ್ನು ಸರಿಪಡಿಸಬೇಕು. ಈಗ ನಾವು ಟ್ರಾಫಿಕ್ ಸಮಸ್ಯೆ ಕಾಣ್ತಾ ಇದ್ದೇವೆ. ಮಂಗಳೂರು ನಗರದ ಪ್ರಮುಖ ರಸ್ತೆಗಳಲ್ಲೆಲ್ಲ ಬಹಳಷ್ಟು ಸಮಸ್ಯೆ ಇದೆ. ಅದನ್ನು ಸಮಸ್ಯೆಯನ್ನು ಬಗೆಹರ ಮಾಡಲಿಕ್ಕೆ ಕೆಲವು ಒಂದು ಯೋಜನೆಗಳಿದೆ. ಎಲ್ಲಿ ಬಸ್ ಬೇ ಮಾಡಬಹುದು, ಎಲ್ಲಿ ಬಸ್ ಸ್ಟ್ಯಾಂಡ್ ಮಾಡಬಹುದು, ಬೇರೆ ಬೇರೆ ರೀತಿಯ ಅದನ್ನು ನಮ್ಮ ಈಗಾಗಲೇ ಕೆಲವೊಂದು ನಮ್ಮ ಜಿಲ್ಲಾ ಅಧಿಕಾರಿ ಕಚೇರಿ ಇರಬಹುದು, ಬೇರೆ ಬೇರೆ ಕಚೇರಿಗಳು ನಗರದಿಂದ ಶಿಫ್ಟ್ ಮಾಡುವಂಥದ್ದು. ಯಾವುದೇ ರೀತಿ ಒಂದು ಸರಿಯಾದ ಪ್ಲಾನಿಂಗ್ ಮಾಡದೆ ಇವರು ಈಗ ಮಾರ್ಕೆಟ್ಸ್ ನಮ್ಮ ಹಲವಾರು ಮಾರ್ಕೆಟ್ಗಳು ಇನ್ನೂ ಕದ್ರಿ ಮಾರ್ಕೆಟ್ ಇರ್ಬೋದು, ಕಂಕನಾಡಿ ಮಾರ್ಕೆಟ್ ಇರ್ಬೋದು, ನಮ್ಮ ಉರ್ವ ಮಾರ್ಕೆಟ್ ಇರ್ಬೋದು, ಅದನ್ನು ಫಿನಿಶ್ ಮಾಡ್ಲಿಕ್ಕೆ ಸಹ ಆಗ್ತಾ ಇಲ್ಲ. ಸುರತ್ಕಲ್ ಮಾರ್ಕೆಟ್ ಸಹ ಅರ್ಧದಲ್ಲಿ ನಿಂತಿದೆ. ಈಗ ಅದೊಂದು ಬಿಡಿ, ಅದೊಂದು ಯೋಜನೆ, ಒಂದು ಪ್ರಾಜೆಕ್ಟ್ ಹೇಳ್ಬೋದು. ಆದ್ರೆ ನೇರವಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಬರ್ತಕ್ಕಂತ ರೀತಿಯಲ್ಲಿ ಈಗ ರಸ್ತೆ ನಾವು ಈಗ ಒತ್ತಾಯ ಮಾಡೋದು ಏನು ಹೇಳಿದ್ರೆ, ಈಗ ಡಿಸೆಂಬರ್ 15 ತಾರೀಕಿನೊಳಗೆ ಮಂಗಳೂರು ನಗರದ ಪ್ರಮುಖ ರಸ್ತೆಗಳಿಗೆ ಪ್ಯಾಚ್ ವರ್ಕ್ ಮಾಡಬೇಕು. ಡಾಮರೀಕರಣ ಒಳ್ಳೆಯ ರೀತಿಯ ಒಂದು ಕ್ವಾಲಿಟಿ ಪ್ಯಾಚ್ ವರ್ಕ್ ಮಾಡಬೇಕು. ಮತ್ತು ಎರಡನೇದಾಗಿ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಲು ಅದಕ್ಕೆ ಫಾಲೋಅಪ್ ಮಾಡಬೇಕು. ಜಿಲ್ಲಾಧಿಕಾರಿಗಳ ಸಮಿತಿ ಮಾಡಿ ಅದು ಏನು ಪ್ರಯೋಜನ ಇಲ್ಲ.
ಆ ಸಮಿತಿಯ ಮೀಟಿಂಗ್ ಆಗಬೇಕು, ವರದಿ ತರಿಸಬೇಕು, ಸರಿಯಾದ ಯೋಜನೆಯನ್ನು ಮಾಡಿದರೆ ಅದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದರಿಂದಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಆಯುಕ್ತರು ಸಂಬಂಧಪಟ್ಟಂತ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ವಿನಂತಿ ಮಾಡೋದೇನೆಂದ್ರೆ, ನಮ್ಮ ನಗರದ ಪ್ರಮುಖ ಸಮಸ್ಯೆ ಟ್ರಾಫಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡಲು ಕೂಡಲೇ ಕ್ರಮ ಕೈಗೊಳ್ಳಬೇಕು ಮತ್ತು ರಸ್ತೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡಬೇಕು. ಮತ್ತು ಗೇಲ್ ಗ್ಯಾಸ್ ಇರ್ಬೋದು, ಜಲಸಿರಿ ಯೋಜನೆ ನೋಡಿ ಕುಂಟುತ್ತಾ ಸಾಗ್ತಾ ಇದೆ. ಅವರು ಸಹ ಮುಖ್ಯ ರಸ್ತೆಗಳನ್ನು ದಿಗು ಮಾಡ್ತಾರೆ, 15 ದಿನ 20 ದಿನ ಹಾಗೆಯೇ ಬಿಟ್ಟು ರೆಸ್ಟೋರೇಷನ್ ಮಾಡೋದಿಲ್ಲ. ಇದರಿಂದಾಗಿ ಸಹ ಆಕ್ಸಿಡೆಂಟ್ ಆಗುವಂತ ಅವಕಾಶ ಇದೆ. ಈಗ ಕಳೆದ 15 ದಿನಗಳ ಹಿಂದೆ ಬಹಳಷ್ಟು ಬೇಸರದ ವಿಷಯ ಅಂದ್ರೆ, ರಾಷ್ಟ್ರೀಯ ಹೆದ್ದಾರಿ ನಮ್ಮ ನಂತೂರು ಜಂಕ್ಷನ್ ಅಲ್ಲಿ 2-3 ಅಪಘಾತ ಆಯಿತು. ಸಣ್ಣ ಯುವಕರು ಒಂದಲ್ಲಿ ಪ್ರಾಣವನ್ನು ಬಿಟ್ಟದ್ದು ನಮಗೆ ಕಾಣ್ತಾ ಇದೆ. ಇದು ಅಲ್ಲಿಯ ಸರಿಯಾದ ರೀತಿಯ ಕೆಲಸವನ್ನು ಮಾಡೋದ್ರಿಂದ ಆಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಯ ಕೆಲಸ ಇರ್ಬೋದು, ಮಹಾನಗರ ಪಾಲಿಕೆಯ ಕೆಲಸ ಇರ್ಬೋದು, ಒಂದು ರೀತಿಯಲ್ಲಿ ನಮ್ಮ ಅಧಿಕಾರಿಗಳಿಗೆ ಕೋಆರ್ಡಿನೇಷನ್ ಇಲ್ಲದೆ ಇಂಥದ್ದೆಲ್ಲ ಘಟನೆ ನಡೀತಾ ಇದೆ. ಅದರಿಂದಾಗಿ ನಾವು ಏನು ಒಂದು 4-5 ಪಾಯಿಂಟ್ಸ್ ಅನ್ನು ಹೇಳಿದ್ದೇವೆ, ಅದನ್ನು 28 ತಾರೀಕಿಗೆ ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆ ಇದೆ, ಅಲ್ಲಿ ನಾವು ಸಹ ಇದನ್ನು ಒತ್ತಾಯ ಮಾಡಲಿಕ್ಕಿದ್ದೇವೆ. ಎನಿ ಕ್ವಶನ್ಸ್? ಇನ್ನೊಂದು ವಿಚಾರ ಬಹಳ ಮುಖ್ಯವಾಗಿ ಹೇಳಬೇಕಂದ್ರೆ, ಮಾಜಿ ಮುಖ್ಯಮಂತ್ರಿಗಳ ಪುತ್ರರು ಈ ಕರ್ನಾಟಕದಲ್ಲಿ ಚುನಾವಣೆಯನ್ನು ಎದುರಿಸಿದ್ರು. ಬಹುಶಃ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಹಾಗೆ ಬಸವರಾಜ ಬೊಮ್ಮಾಯಿ ಅವರ ಮಗ ಭರತ್ ಇಬ್ಬರೂ ಕೂಡ ಸೋಲನ್ನು ಕಂಡಿರುವಂಥದ್ದು ಒಂದು ವಿಶೇಷ ಒಂದು ಸಂದೇಶವನ್ನು ಈ ರಾಜ್ಯದ ಜನತೆಗೆ ರವಾನೆ ಆಗಿದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮಾಜಿ ಮುಖ್ಯಮಂತ್ರಿಗಳ ಪುತ್ರರು ಈ ಕರ್ನಾಟಕದಲ್ಲಿ ಚುನಾವಣೆಯನ್ನು ಎದುರಿಸಿದ್ರು. ಬಹುಶಃ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಹಾಗೆ ಬಸವರಾಜ ಬೊಮ್ಮಾಯಿ ಅವರ ಮಗ ಭರತ್ ಇಬ್ಬರೂ ಕೂಡ ಸೋಲನ್ನು ಕಂಡಿರುವಂಥದ್ದು ಒಂದು ವಿಶೇಷ ಒಂದು ಸಂದೇಶವನ್ನು ಈ ರಾಜ್ಯದ ಜನತೆಗೆ ರವಾನೆ ಆಗಿದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಹೌದು. ಹಾಗಿರುವಾಗ ಸರ್ಕಾರಕ್ಕೆ ಇದರ ಮೇಲೆ ಹೋಲ್ಡ್ ಇಲ್ವಾ ಅಧಿಕಾರಿಗಳ ಮೇಲೆ? ಒಂದಾದ್ರು ಅದಾದ ನಂತರ ಸರ್ಕಾರ ಕೆಲವು ಸುತ್ತ ಹಾಕಿ ನಾವು ಕೇವಲ ಸರ್ಕಾರಿ ಅಧಿಕಾರಿಗಳು ಮತ್ತು ಇನ್ಕಮ್ ಟ್ಯಾಕ್ಸ್ ಯಾರು ಫೈಲ್ ಮಾಡ್ತಾರೆ ಅವರಿಗೆ ಮಾತ್ರ ಅಂತ ಹೇಳಿ ಅದನ್ನು ನಾವು ರಿವೋಕ್ ಮಾಡ್ತೇವೆ. ಅಂದ್ರೆ ಒಂಥರ ಇದು ಕೂಡ ಯೂಟರ್ನ್ ಅಲ್ವಾ? ಇದು ಕೂಡ ಈ ಹಿಂದೆ ವಕ್ಫ್ ಭೂಮಿಯ ವಿಷಯದಲ್ಲೂ ಕೂಡ ಸರ್ಕಾರ ಯೂಟರ್ನ್ ಮಾಡಿದೆ ಅನ್ನುವಂತ ಆರೋಪ ಇದೆ. ನೋಡಿ, ಖಂಡಿತವಾಗ್ಲೂ ಸರ್ಕಾರ ಎಲ್ಲಿ ಕೂಡ ಯೂಟರ್ನ್ ಆಗಿಲ್ಲ. ಒಂದು ಯೋಜನೆಗಳು ಬರಬೇಕಾದ್ರೆ ರೇಷನ್ ಕಾರ್ಡ್ ಕೊಡುವಂಥದ್ದು ಕೂಡ ವಿತರಣೆ ಮಾಡುವಾಗ ಕೆಲವೊಂದು ಲೋಪದೋಷಗಳು ಆಗುವಂಥದ್ದು ಸಹಜ. ಅದೇನೋ ಬೆರಳೆಣಿಕೆಯಷ್ಟು ಸಂಖ್ಯೆಯಲ್ಲಿ ಇರ್ಬೋದು. ಅದನ್ನು ಸರ್ಕಾರ ಸರಿಪಡಿಸುವಂಥ ಕೆಲಸ, ಅಧಿಕಾರಿಗಳಿಂದ ತಪ್ಪಾಗಿದ್ರೆ ಅದನ್ನು ನಾವು ಕಂಡು ಹಿಡಿದು ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೇವೆ ಅನ್ನುವಂಥದ್ದು. ಇವತ್ತು ಕೇಂದ್ರ ಸರ್ಕಾರ 5,80,000 ರೇಷನ್ ಕಾರ್ಡ್ಗಳನ್ನು ಯಾವ ವಿಚಾರಕ್ಕಾಗಿ ರದ್ದು ಮಾಡಿದೆ? ಅದು ಕೂಡ ಈ ಒಂದು ಇದರಲ್ಲಿ ಆಗಿರುವಂತಹ ಕೆಲವೊಂದು ನ್ಯೂನತೆಗಳಿಂದಾಗಿ ಈ ಥರ ತೊಂದರೆಗಳಾಗಿರುವಂಥದ್ದು. ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಲೇಬೇಕು, ಅದನ್ನು ಮಾಡ್ತೇವೆ. ಸರ್ಕಾರಿಗಳಿಗೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಹಾಗೆ ಸರ್ಕಾರದಿಂದ ಒಂದು ಸಂದೇಶಗಳನ್ನು ಕೊಟ್ಟಿದ್ದಾರೆ. ಕಠಿಣವಾಗಿ ಅವರು ಈ ಕೂಡಲೇ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಯಾರು ಅರ್ಹರಿದ್ದಾರೆ ಅವರಿಗೆ ಯಾವುದೇ ಕಾರಣದಿಂದ ಈ ಪಡಿತರ ಚೀಟಿಯಿಂದ ವಂಚಿತರಾಗಬಾರ್ದು ಅನ್ನೋ ಮಟ್ಟಿಗೆ ಅವರಿಗೆ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಕೆಲಸಗಳು ಒಳ್ಳೆಯ ರೀತಿಯಿಂದ ಕೂಡಲೇ ಸರಿಪಡಿಸಲಾಗುತ್ತೆ. ವಕ್ಫ್ ವಿಚಾರದಲ್ಲೂ ಕೂಡ ಅಷ್ಟೇ, ಎಲ್ಲಿಯೂ ಕೂಡ ಗೊಂದಲವಾಗುವಂಥ ಕೆಲಸ ಮಾಡಲಿಲ್ಲ. ಆದರೆ ನಮಗೆ ಗೊತ್ತುಂಟು ಈ ರಾಜ್ಯದ ಜನರನ್ನು ಯಾವ ರೀತಿಯಾಗಿ ಇವರು ಬ್ರೈನ್ ವಾಶ್ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ ಬಂದಾಗ ಅನಗತ್ಯವಾಗಿ ಯಾರಿಗಾದರೂ ನೋಟಿಸ್ ಕೂಡ ಅಕಸ್ಮಾತ್ ಆಗಿದ್ರೆ ಈ ಹಿಂದಿನಿಂದಲೂ ಆಗ್ತಾ ಇತ್ತು. ನಾನು ಹೇಳಿದೆ, ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರದಲ್ಲಿ ಸುಮಾರು 226 ನೋಟಿಸ್ಗಳನ್ನು ಕೊಟ್ಟಿದ್ರು. ಅದರಿಂದ ಈ ಬಗ್ಗೆ ಎಲ್ಲಿಯೂ ಕೂಡ ಸರ್ಕಾರ ತನ್ನ ಕೆಲಸಗಳನ್ನು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ. ಕೇಂದ್ರದಲ್ಲಿ ಈಗ 5.80 ಕೋಟಿ ಹೇಳ್ತಾ ಇದೆ. ಹೌದು. ಮಂಗಳೂರಲ್ಲಿ ಎಷ್ಟು ಹೋಗಿದೆ? ಬಹಳ ದೊಡ್ಡ ತಪ್ಪು. ಯಾಕಂದ್ರೆ ರಾಜ್ಯದ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಬಿಪಿಎಲ್ ಮತ್ತು ಎಪಿಎಲ್ ಎರಡೂ ಕಾರ್ಡ್ಗಳನ್ನು ಕೂಡ ರದ್ದುಪಡಿಸಿರುವ ಬಗ್ಗೆ ದೂರುಗಳು ಬಂದಿದೆ. ಹೌದು. ಹಾಗಿರುವಾಗ ಸರ್ಕಾರಕ್ಕೆ ಇದರ ಮೇಲೆ ಹೋಲ್ಡ್ ಇಲ್ವಾ ಅಧಿಕಾರಿಗಳ ಮೇಲೆ? ಒಂದಾದ್ರು ಅದಾದ ನಂತರ ಸರ್ಕಾರ ಕೆಲವು ಸುತ್ತ ಹಾಕಿ ನಾವು ಕೇವಲ ಸರ್ಕಾರಿ ಅಧಿಕಾರಿಗಳು ಮತ್ತು ಇನ್ಕಮ್ ಟ್ಯಾಕ್ಸ್ ಯಾರು ಫೈಲ್ ಮಾಡ್ತಾರೆ ಅವರಿಗೆ ಮಾತ್ರ ಅಂತ ಹೇಳಿ ಅದನ್ನು ನಾವು ರಿವೋಕ್ ಮಾಡ್ತೇವೆ. ಅಂದ್ರೆ ಒಂಥರ ಇದು ಕೂಡ ಯೂಟರ್ನ್ ಅಲ್ವಾ? ಇದು ಕೂಡ ಈ ಹಿಂದೆ ವಕ್ಫ್ ಭೂಮಿಯ ವಿಷಯದಲ್ಲೂ
ಕೂಡ ಸರ್ಕಾರ ಯೂಟರ್ನ್ ಮಾಡಿದೆ ಅನ್ನುವಂಥ ಆರೋಪ ಇದೆ. ನೋಡಿ, ಖಂಡಿತವಾಗ್ಲೂ ಸರ್ಕಾರ ಎಲ್ಲಿ ಕೂಡ ಯೂಟರ್ನ್ ಆಗಿಲ್ಲ. ಒಂದು ಯೋಜನೆಗಳು ಬರಬೇಕಾದ್ರೆ ರೇಷನ್ ಕಾರ್ಡ್ ಕೊಡುವಂಥದ್ದು ಕೂಡ ವಿತರಣೆ ಮಾಡುವಾಗ ಕೆಲವೊಂದು ಲೋಪದೋಷಗಳು ಆಗುವಂಥದ್ದು ಸಹಜ. ಅದೇನೋ ಬೆರಳೆಣಿಕೆಯಷ್ಟು ಸಂಖ್ಯೆಯಲ್ಲಿ ಇರ್ಬೋದು. ಅದನ್ನು ಸರ್ಕಾರ ಸರಿಪಡಿಸುವಂಥ ಕೆಲಸ, ಅಧಿಕಾರಿಗಳಿಂದ ತಪ್ಪಾಗಿದ್ರೆ ಅದನ್ನು ಕೂಡಲೇ ಅದನ್ನು ನಾವು ಕಂಡು ಹಿಡಿದು ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೇವೆ ಅನ್ನುವಂಥದ್ದು. ಇವತ್ತು ಕೇಂದ್ರ ಸರ್ಕಾರ 5,80,000 ರೇಷನ್ ಕಾರ್ಡ್ಗಳನ್ನು ಯಾವ ವಿಚಾರಕ್ಕಾಗಿ ರದ್ದು ಮಾಡಿದೆ? ಅದು ಕೂಡ ಈ ಒಂದು ಇದರಲ್ಲಿ ಆಗಿರುವಂತಹ ಕೆಲವೊಂದು ನ್ಯೂನ್ಯತೆಗಳಿಂದಾಗಿ ಈ ಥರ ತೊಂದರೆಗಳಾಗಿರುವಂಥದ್ದು. ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಲೇಬೇಕು, ಅದನ್ನು ಮಾಡ್ತೇವೆ. ಸರ್ಕಾರಿಗಳಿಗೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಹಾಗೆ ಸರ್ಕಾರದಿಂದ ಒಂದು ಸಂದೇಶಗಳನ್ನು ಕೊಟ್ಟಿದ್ದಾರೆ. ಕಠಿಣವಾಗಿ ಅವರು ಈ ಕೂಡಲೇ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಯಾರು ಅರ್ಹರಿದ್ದಾರೆ ಅವರಿಗೆ ಯಾವುದೇ ಕಾರಣದಿಂದ ಈ ಪಡಿತರ ಚೀಟಿಯಿಂದ ವಂಚಿತರಾಗಬಾರ್ದು ಅನ್ನೋ ಮಟ್ಟಿಗೆ ಅವರಿಗೆ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಕೆಲಸಗಳು ಒಳ್ಳೆಯ ರೀತಿಯಿಂದ ಕೂಡಲೇ ಸರಿಪಡಿಸಲಾಗುತ್ತೆ. ವಕ್ಫ್ ವಿಚಾರದಲ್ಲೂ ಕೂಡ ಅಷ್ಟೇ, ಎಲ್ಲಿಯೂ ಕೂಡ ಗೊಂದಲವಾಗುವಂಥ ಕೆಲಸ ಮಾಡಲಿಲ್ಲ. ಆದರೆ ನಮಗೆ ಗೊತ್ತುಂಟು ಈ ರಾಜ್ಯದ ಜನರನ್ನು ಯಾವ ರೀತಿಯಾಗಿ ಇವರು ಬ್ರೈನ್ ವಾಶ್ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ ಬಂದಾಗ ಅನಗತ್ಯವಾಗಿ ಯಾರಿಗಾದರೂ ನೋಟಿಸ್ ಕೂಡ ಅಕಸ್ಮಾತ್ ಆಗಿದ್ರೆ, ಈ ಹಿಂದಿನಿಂದಲೂ ಆಗ್ತಾ ಇತ್ತು. ನಾನು ಹೇಳಿದೆ, ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರದಲ್ಲಿ ಸುಮಾರು 226 ನೋಟಿಸ್ಗಳನ್ನು ಕೊಟ್ಟಿತ್ತು. ಆದ್ರಿಂದ ಈ ಬಗ್ಗೆ ಎಲ್ಲಿಯೂ ಕೂಡ ಸರ್ಕಾರ ತನ್ನ ಕೆಲಸಗಳನ್ನು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ. ಹೌದು, ನೋಡಿ, ನಾನು ಅದನ್ನೇ ಹೇಳ್ತಾ ಇದ್ದೇನೆ. ನಮಗೆ ಈಗ ಇಲ್ಲಿ ವಕ್ಫ್ ಅಂತ ಹೇಳ್ತಾರೆ, ಪ್ರಾಪರ್ಟಿ ಇದರಲ್ಲಿ ಯಾರಿಗಾದ್ರೂ ಅತಿಕ್ರಮಣ ಆಗಿದೆ, ಅದನ್ನು ಎಷ್ಟು ಈಗ ಮರು ವಶಕ್ಕೆ ತಗೊಳ್ಳಿಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, ಅಂತ ಮಾಹಿತಿ ನಿಮ್ಮದೇ ಸರ್ಕಾರ ಇದೆ ಅಂತ ಮಾಹಿತಿ ಇದೆಯಾ ನಿಮ್ಮಲ್ಲಿ? ಖಂಡಿತವಾಗ್ಲೂ ನಮ್ಮ ಮಾಹಿತಿ ಪ್ರಕಾರ ನಮಗೆ ಯಾವುದೇ ರೀತಿಯ ಈ ತರದ ಪ್ರಸಂಗಗಳು ಇಲ್ಲಿ ನಡೆದ ಬಗ್ಗೆ ಸ್ಪಷ್ಟ ಮಾಹಿತಿಗಳು ಇಲ್ಲ. ಇವತ್ತು ಏನು ಮಾಡಿದ್ರೆ ಬಿಜೆಪಿಯವರು ಮಾರ್ಕೆಟಿಂಗ್ ನಲ್ಲಿ ತಮಗೆ ಗೊತ್ತಿದೆ. ನಾವು ಅವರು RTCಗಳನ್ನು ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಅದರ ನಂತರ ಸರ್ಕಾರ, ಈಗ ನಮ್ಮ ಸರ್ಕಾರದ ಕರ್ತವ್ಯಗಳು ಏನು ಅಂತ ಹೇಳಿದ್ರೆ, ಎಲ್ಲಿ ಅನಗತ್ಯವಾಗಿ ಈ ತರದ್ದು ಕೆಲಸಗಳು ಎಲ್ಲಿಯಾದ್ರೂ ಆಗಿದ್ರೆ ಅದನ್ನು ಕಂಡು ಹಿಡಿದು ಅದನ್ನು ಸರಿಪಡಿಸುವಂತ ಕೆಲಸ ನಾವು ಮಾಡ್ತೇವೆ ಅಂತ ಹೇಳಿದ್ದೇವೆ. ಅದನ್ನು ಖಂಡಿತವಾಗ್ಲೂ ಮಾಡ್ತೇವೆ. ಸರಿಪಡಿಸುವುದು ಅವರು ಪ್ರತಿಭಟನೆ ಮಾಡಿದ ಮೇಲೆ ಅಲ್ಲ, ಮೊದಲೇ ಹೇಳ್ಬೋದಲ್ಲ. ಸರ್, ಯಾವುದೇ ವಿಚಾರವನ್ನು ಈಗ ನಮ್ಮ ಯಾವುದೇ ಒಂದು ವಿಚಾರ ಈ ತರ ನ್ಯೂನತೆ ಆಗಿದೆ ಅಂತೇಳಿ ಸರ್ಕಾರದ ಗಮನಕ್ಕೆ ಬರಬೇಕು. ಸರ್ಕಾರ ಅದರ ಮೊದಲೇ ಅದರ ಒಂದು ಸುತ್ತೋಲೆಯನ್ನು ನಮ್ಮ ರಾಜ್ಯದ ಅಧಿಕಾರಿಗಳಿಗೆ ಕಳಿಸಿಕೊಟ್ಟಿದ್ರು. ಆದರೆ ಇದನ್ನು ಗೊತ್ತಾದ ನಂತರ ಇವರು ಪ್ರತಿಭಟನೆಯನ್ನು ಮಾಡಿರುವಂತದ್ದು. ಯಾವುದನ್ನು? ರೇಷನ್ ಕಾರ್ಡ್ ಅನ್ನು. ಯಾಕೆ ಅಂತ ಆಯ್ತು. ಈಗ ನಿಜಕ್ಕೂ ಈಗ ಮಂಗಳೂರು ಅಥವಾ ಬೇರೆ ಒಂದೊಂದು ಕಡೆ ಅತಿಕ್ರಮಣ ಆಗಿದೆ, 2 ಎಕರೆ ಹೋಗಿದೆ ಅಂತ ಮಾಣಿಪಾಡಿ ಅವರು ಕೂಡ ರಿಪೋರ್ಟ್ ಕೊಟ್ಟಿದ್ರು. ಹೌದು, ಮೊನ್ನೆ ಅವರು ಕೂಡ ಪ್ರೆಸ್ ಮೀಟ್ ಮಾಡಿದ್ರು. ಸರಿ, ಮಾಣಿಪಾಡಿ ಅವರು ರಿಪೋರ್ಟ್ ಕೊಟ್ಟದ್ದು ಯಾವಾಗ ಸುಮ್ಮನೆ? ಅದ ನಂತರ ಅವ್ರು 5 ವರ್ಷ ಇದ್ರಲ್ಲ, ಅವರ ಸರ್ಕಾರ ಇತ್ತಲ್ಲ 5 ವರ್ಷ. ಹೌದು, ಅವಾಗ ಏನ್ ಮಾಡ್ತಾ ಇದ್ರು ಅವರು? ನಾವು ಮಾಡ್ತಾ ಇದ್ದೇವೆ. ಈಗ ನಮ್ಮ ಸರ್ಕಾರ ಬಂದು ಇಲ್ಲಿ ಆಗಿರುವಂಥದ್ದು ಕೇವಲ 1.5 ವರ್ಷ ಆಯ್ತು ಅಷ್ಟೇ. ಇನ್ನು ನಮಗೆ 3 ವರ್ಷ ಬಹಳಷ್ಟು ಕೆಲಸಗಳು ಮಾಡ್ಲಿಕ್ಕಿದೆ. ನಾವು ಅದರ ಬಗ್ಗೆ ಚಿಂತೆ ಮಾಡ್ತೇವೆ ಹೊರತು ಬೇರೆ ಒಳ್ಳೆಯದ್ರಲ್ಲಿ ಆಗಿರುವಂತಹ ಯೋಜನೆಗಳನ್ನು ರದ್ದುಪಡಿಸುವಂಥದ್ದು ಅಂತ ಕೆಲಸಕ್ಕೆ ನಾವು ಹೋಗುದಿಲ್ಲ. ಏನಿದ್ರು ಇನ್ನು ಉಳಿದ 3.5 ವರ್ಷಗಳಲ್ಲಿ ಈ ರಾಜ್ಯವನ್ನು ಗರಿಷ್ಠವಾಗಿ ಅಭಿವೃದ್ಧಿ ಮಾಡುವಂತ ವಿಚಾರದಲ್ಲಿ ನಮ್ಮ ಸರ್ಕಾರ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳಷ್ಟು ಒಂದು ಅಭಿವೃದ್ಧಿಯಲ್ಲಿ, ಇವತ್ತು ನಿಮಗೆ ಗೊತ್ತಿದೆ, 2013ರಿಂದ 2018ರವರೆಗೆ ನಮ್ಮ ಅಭಿವೃದ್ಧಿಯಲ್ಲಿ ಕರ್ನಾಟಕ ರಾಜ್ಯದ ಸುವರ್ಣ ಯುಗ ಅಂತ ನಾವು ಹೇಳ್ತೇವೆ. ಬಹುಶಃ ಆ ಸಮಯದಲ್ಲಿ ನಿಮಗೆ ಗೊತ್ತಿದೆ, ನಾನು ಚುನಾವಣಾ ಪ್ರಚಾರ ಅಂತ ಹೇಳೋದಿಲ್ಲ, 165 ಪ್ರಣಾಳಿಕೆಯಲ್ಲಿ ಭರವಸೆಗಳನ್ನು ಕೊಟ್ಟಿದ್ರು. ಅದರಲ್ಲಿ 158 ಭರವಸೆಗಳನ್ನು ಆ 5 ವರ್ಷಗಳಲ್ಲಿ ಮಾಡಿದ್ದು ಒಂದು ಆಡಳಿತ ವೈಖರಿಗೆ ಇದೇ ಒಂದು ಸಾಕ್ಷಿ. ಅದನ್ನು ಮುಂದುವರಿಸ್ತಾ ಇದ್ದೇವೆ ನಾವು.
ಶಾಸಕರಿಗೆ ಅನುದಾನಗಳು ಎಲ್ಲಿ ಹೋಗಬೇಕು ಅಲ್ಲಿ ಸರಿಯಾಗಿ ಹೋಗ್ತಾ ಇದೆ. ಆದರೆ ಈ ಹಿಂದಿನ ಸರ್ಕಾರದವರು ಏನು ಮಾಡ್ತಿದ್ರು ಅಂತ ಹೇಳಿದರೆ, ಒಂದು ಕೆಲಸ ಯೋಜನೆಗಳು ಆಗಬೇಕಾದ್ರೆ ಅದಕ್ಕೆ ಟೆಂಡರ್ ಆಗಬೇಕು, ಅದನ್ನು ಪ್ರೊಸೀಜರ್ಗಳಿದೆ, ಅದನ್ನು ಫಾಲೋ ಮಾಡದೆ ಸುಮ್ಮನೆ ಈ ಚುನಾವಣೆಯಲ್ಲಿ ಗೆಲ್ಲುವ ಒಂದು ಇದಕ್ಕಾಗಿ ಅವರು ಯೋಜನೆಗಳು ಅವರೇ ಎಲ್ಲ ಕೆಲಸಗಳನ್ನು ಆರಂಭಿಸಿದ್ರು. ಅಲ್ಲಿಗೆ ಈಗ ನಾವು ಕೊಡುವಂಥ ಅನುದಾನ ಏನು ಇದಿದೆ ಅದನ್ನು ತಡೆ ಹಿಡಿದಿದ್ದಕ್ಕೆ ಈ ಥರ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ. ಆದರೆ ಎಲ್ಲಿ ಎಲ್ಲ ಒಂದು ಅಭಿವೃದ್ಧಿಯ ವಿಚಾರವಾಗಿ ಎಲ್ಲೆಲ್ಲಿ ಯೋಜನೆಗಳ ಅನಿವಾರ್ಯತೆ ಇದೆ ಅಲ್ಲಿಗೆ ಎಲ್ಲ ಕಡೆ ಕೂಡ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ. ನೋಡಿ, ಬೆರಳೆಣಿ 1-2 ಶಾಸಕರು ಯಾರಾದರೂ ಎತ್ತಿದ್ರು ಕೂಡ ಕೆಲವರಲ್ಲಿ ಇರ್ತೇವೆ. ಈಗ ನಾನು ಕೂಡ ಎಲ್ಲ ವಿಚಾರದಲ್ಲಿ ನಾನು ಅನುದಾನ ಕೇಳುವಲ್ಲಿ ಅದಕ್ಕೆ ಕ್ರಮಗಳಿರುತ್ತೆ, ಪ್ರೊಸೀಜರ್ಗಳಿರುತ್ತೆ, ಗೊತ್ತಾಗದೆ ಕೆಲವೊಂದು ಹೆಚ್ಚು ಕಡಿಮೆ ಸ್ವಲ್ಪ ಆಗಿರ್ಬೋದು. ಎಲ್ಲದನ್ನು ಇಲ್ಲ ಅಂತ ಕಂಪ್ಲೀಟ್ ಡಿನೈ ಮಾಡೋದಿಲ್ಲ. ಆದರೆ ಸರ್ಕಾರದಿಂದ ಎಲ್ಲೆಲ್ಲಿ ಯಾವ ಪ್ರದೇಶದಲ್ಲಿ ಎಲ್ಲಿಯೂ ಕೂಡ ನಮ್ಮಲ್ಲಿ ಮಲತಾಯಿ ಧೋರಣೆ ಇಲ್ಲ. BJP ಶಾಸಕರಿದ್ದಾರೆ, ಇವರಿದ್ದಾರೆ ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ನಮ್ಮ 19 ಜನ ಸಂಸದರಿದ್ದಾರೆ. ನಿಮಗೆ ಒಂದು ದಿವಸ ಕೂಡ ನಮ್ಮ ಪ್ರಧಾನಮಂತ್ರಿ ಅವರ ಹತ್ರ ಇವತ್ತು ನಾವು GST ಟ್ಯಾಕ್ಸ್ ಅನ್ನು ಬಹುಶಃ ಭಾರತದಲ್ಲೇ 2ನೇ ಸ್ಥಾನದಲ್ಲಿದ್ದೇವೆ. ಅತ್ಯಂತ ಹೆಚ್ಚು GST ಇದು ಟ್ಯಾಕ್ಸ್ಗಳನ್ನು ನಾವು ಕಟ್ತಾ ಇದ್ದೇವೆ. ಆದರೆ ನೀವು ಇದಕ್ಕೆ ಅನುಗುಣವಾಗಿ ನೀವು ನಮಗೆ ಕೊಡಬೇಕಾಗಿದ್ದಂಥ ಸರ್ಕಾರಕ್ಕೆ ಕೊಡುತ್ತಿದ್ದ ಪಾಲುಗಳನ್ನು ನೀವು ಕೊಡ್ತಾ ಇದ್ದೀರಾ ಅಂತ ಕೇಳಿದರೆ ಇಲ್ಲ. ನಮ್ಮ ರಾಜ್ಯದಿಂದಲೇ ರಾಜ್ಯಸಭೆಗೆ ಹೋದಂತಹ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಫಿನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ, ಹಾಗೆ ಪ್ರಧಾನಮಂತ್ರಿಗಳಿದ್ದಾರೆ. ನೀವು 19 ಜನ ಸಂಸದರಿದ್ದೀರಿ. ಈ ಬಗ್ಗೆ ಎಂದಾದ್ರೂ ನೀವು ಚಕಾರ ಎತ್ತಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾನು ಕೇಳಲಿಕ್ಕೆ ಇಚ್ಛಿಸ್ತೇನೆ. ನೋಡಿ, ಖಂಡಿತ ನಾನು ಅದನ್ನೇ ಹೇಳ್ತಾ ಇದ್ದೇನೆ. ನಮಗೆ ಈಗ ಇಲ್ಲಿ ವಕ್ಫ್ ಅಂತ ಹೇಳ್ತಾರೆ, ಪ್ರಾಪರ್ಟಿ ಇದರಲ್ಲಿ ಯಾರಿಗಾದ್ರೂ ಅತಿಕ್ರಮಣ ಆಗಿದೆ, ಅದನ್ನು ಎಷ್ಟು ಈಗ ಮರು ವಶಕ್ಕೆ ತಗೊಳ್ಳಿಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, ಅಂತ ಮಾಹಿತಿ ನಿಮ್ಮದೇ ಸರ್ಕಾರ ಇದೆ, ಅಂತ ಮಾಹಿತಿ ಇದೆಯಾ ನಿಮ್ಮಲ್ಲಿ? ಖಂಡಿತವಾಗ್ಲೂ ನಮ್ಮ ಮಾಹಿತಿ ಪ್ರಕಾರ ನಮಗೆ ಯಾವುದೇ ರೀತಿಯ ಈ ತರದ ಪ್ರಸಂಗಗಳು ಇಲ್ಲಿ ನಡೆದ ಬಗ್ಗೆ ಸ್ಪಷ್ಟ ಮಾಹಿತಿಗಳು ಇಲ್ಲ. ಇವತ್ತು ಏನು ಮಾಡಿದ್ರೆ BJP ಅವರು ಮಾರ್ಕೆಟಿಂಗ್ ನಲ್ಲಿ ತಮಗೆ ಗೊತ್ತಿದೆ. ನಾವು ಅವರು RTCಗಳನ್ನು ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಅದರ ನಂತರ ಸರ್ಕಾರ, ಈಗ ನಮ್ಮ ಸರ್ಕಾರದ ಕರ್ತವ್ಯಗಳು ಏನು ಅಂತ ಹೇಳಿದರೆ, ಎಲ್ಲಿ ಅನಗತ್ಯವಾಗಿ ಈ ಥರದ್ದು ಕೆಲಸಗಳು ಎಲ್ಲಿಯಾದರೂ ಆಗಿದ್ರೆ ಅದನ್ನು ಕಂಡು ಹಿಡಿದು ಅದನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೇವೆ ಅಂತ ಹೇಳಿದ್ದೇವೆ. ಅದನ್ನು ಖಂಡಿತವಾಗ್ಲೂ ಮಾಡ್ತೇವೆ. ಸರಿಪಡಿಸುವುದು ಅವರು ಪ್ರತಿಭಟನೆ ಮಾಡಿದ ಮೇಲೆ ಅಲ್ಲ, ಮೊದಲೇ ಹೇಳ್ಬೋದಿತ್ತಲ್ಲ ಅದು. ಸರ್, ಯಾವುದೇ ವಿಚಾರವನ್ನು ಈಗ ನಮ್ಮ ಯಾವುದೇ ಒಂದು ವಿಚಾರ ಈ ಥರ ನ್ಯೂನತೆ ಆಗಿದೆ ಅಂತೇಳಿ ಸರ್ಕಾರದ ಗಮನಕ್ಕೆ ಬರಬೇಕು. ಸರ್ಕಾರ ಅದರ ಮೊದಲೇ ಅದರ ಒಂದು ಸುತ್ತೋಲೆಯನ್ನು ನಮ್ಮ ರಾಜ್ಯದ ಅಧಿಕಾರಿಗಳಿಗೆ ಕಳಿಸಿಕೊಟ್ಟಿದ್ರು. ಆದರೆ ಇದನ್ನು ಗೊತ್ತಾದ ನಂತರವೇ ಇವರು ಪ್ರತಿಭಟನೆಯನ್ನು ಮಾಡಿರುವಂಥದ್ದು. ಯಾವುದನ್ನು? ರೇಷನ್ ಕಾರ್ಡ್ ಅನ್ನು BJP ಅವರು ಪ್ರೊಟೆಸ್ಟ್ ಮಾಡಿದ್ಮೇಲೆ ಯಾಕೆ ಅಂತ ಆಯ್ತು? ಈಗ ನಿಜಕ್ಕೂ ಈಗ ಮಂಗಳೂರು ಅಥವಾ ಬೇರೆ ಒಂದೊಂದು ಕಡೆ ಒಬ್ಬರಿದ್ದು ಅತಿಕ್ರಮಣ ಆಗಿದೆ, 2 ಎಕರೆ ಹೋಗಿದೆ ಅಂತ ಮಾಣಿಪಾಡಿ ಅವರು ಕೂಡ ರಿಪೋರ್ಟ್ ಕೊಟ್ಟಿದ್ರು. ಹೌದು, ಮೊನ್ನೆ ಅವರು ಕೂಡ ಪ್ರೆಸ್ ಮೀಟ್ ಮಾಡಿದ್ರು. ಸರಿ, ಮಾಣಿಪಾಡಿ ಅವರು ರಿಪೋರ್ಟ್ ಕೊಟ್ಟದ್ದು ಯಾವಾಗ ಸುಮ್ಮನೆ? ಕೊಟ್ಟು 3-4 ವರ್ಷ. ಅದ್ರ ನಂತರ ಅವ್ರು 5 ವರ್ಷ ಇದ್ರಲ್ಲ, ಅವರ ಸರ್ಕಾರ ಇತ್ತಲ್ಲ 5 ವರ್ಷ. ಹೌದು, ಅವಾಗ ಏನ್ ಮಾಡ್ತಾ ಇದ್ರು ಅವರು? ನಾವು ಮಾಡ್ತಾ ಇದ್ದೇವೆ. ಈಗ ನಮ್ಮ ಸರ್ಕಾರ ಬಂದು ಇಲ್ಲಿ ಆಗಿರುವಂಥದ್ದು ಕೇವಲ 1.5 ವರ್ಷ ಆಯ್ತು ಅಷ್ಟೇ. ಇನ್ನು ನಮಗೆ 3 ವರ್ಷ ಬಹಳಷ್ಟು ಕೆಲಸಗಳು ಮಾಡ್ಲಿಕ್ಕಿದೆ. ನಾವು ಅದರ ಬಗ್ಗೆ ಚಿಂತೆ ಮಾಡ್ತೇವೆ ಹೊರತು ಬೇರೆ ಒಳ್ಳೆಯದ್ರಲ್ಲಿ ಆಗಿರುವಂಥ ಯೋಜನೆಗಳನ್ನು ರದ್ದುಪಡಿಸುವಂಥದ್ದು ಅಂತ ಕೆಲಸಕ್ಕೆ ನಾವು ಹೋಗುದಿಲ್ಲ. ಏನಿದ್ರು ಇನ್ನು ಉಳಿದ 3.5 ವರ್ಷಗಳಲ್ಲಿ ಈ ರಾಜ್ಯವನ್ನು ಗರಿಷ್ಠವಾಗಿ ಅಭಿವೃದ್ಧಿ ಮಾಡುವಂಥ ವಿಚಾರದಲ್ಲಿ ನಮ್ಮ ಸರ್ಕಾರ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳಷ್ಟು ಒಂದು ಅಭಿವೃದ್ಧಿಯಲ್ಲಿ ಇವತ್ತು ನಿಮಗೆ ಗೊತ್ತಿದೆ, 2013ರಿಂದ 2018ರವರೆಗೆ ನಮ್ಮ ಅಭಿವೃದ್ಧಿಯಲ್ಲಿ ಕರ್ನಾಟಕ ರಾಜ್ಯದ ಸುವರ್ಣ ಯುಗ ಅಂತ ನಾವು ಹೇಳ್ತೇವೆ. ಬಹುಶಃ ಆ ಸಮಯದಲ್ಲಿ ನಿಮಗೆ ಗೊತ್ತಿದೆ, ನಾನು ಚುನಾವಣಾ ಪ್ರಚಾರ ಅಂತ ಹೇಳೋದಿಲ್ಲ, 165 ಪ್ರಣಾಳಿಕೆಯಲ್ಲಿ ಭರವಸೆಗಳನ್ನು ಕೊಟ್ಟಿದ್ರು. ಅದರಲ್ಲಿ 158 ಭರವಸೆಗಳನ್ನು ಆ 5 ವರ್ಷಗಳಲ್ಲಿ ಮಾಡಿದ್ದು ಒಂದು ಆಡಳಿತ ವೈಖರಿಗೆ ಇದೇ ಒಂದು ಸಾಕ್ಷಿ. ಅದನ್ನು ಮುಂದುವರಿಸ್ತಾ ಇದ್ದೇವೆ ನಾವು.
ಶಾಸಕರಿಗೆ ಅನುದಾನಗಳು ಎಲ್ಲಿ ಹೋಗಬೇಕು ಅಲ್ಲಿ ಸರಿಯಾಗಿ ಹೋಗ್ತಾ ಇದೆ. ಆದರೆ ಈ ಹಿಂದಿನ ಸರ್ಕಾರದವರು ಏನು ಮಾಡ್ತಿದ್ರು ಅಂತ ಹೇಳಿದರೆ, ಒಂದು ಕೆಲಸ ಯೋಜನೆಗಳು ಆಗಬೇಕಾದ್ರೆ ಅದಕ್ಕೆ ಟೆಂಡರ್ ಆಗಬೇಕು, ಅದನ್ನು ಪ್ರೊಸೀಜರ್ಗಳಿದೆ, ಅದನ್ನು ಫಾಲೋ ಮಾಡದೆ ಸುಮ್ಮನೆ ಈ ಚುನಾವಣೆಯಲ್ಲಿ ಗೆಲ್ಲುವ ಒಂದು ಇದಕ್ಕಾಗಿ ಅವರು ಯೋಜನೆಗಳು ಅವರೇ ಎಲ್ಲ ಕೆಲಸಗಳನ್ನು ಆರಂಭಿಸಿದ್ರು. ಅಲ್ಲಿಗೆ ಈಗ ನಾವು ಕೊಡುವಂಥ ಅನುದಾನ ಏನು ಇದಿದೆ ಅದನ್ನು ತಡೆ ಹಿಡಿದಿದ್ದಕ್ಕೆ ಈ ಥರ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ. ಆದರೆ ಎಲ್ಲಿ ಎಲ್ಲ ಒಂದು ಅಭಿವೃದ್ಧಿಯ ವಿಚಾರವಾಗಿ ಎಲ್ಲೆಲ್ಲಿ ಯೋಜನೆಗಳ ಅನಿವಾರ್ಯತೆ ಇದೆ ಅಲ್ಲಿಗೆ ಎಲ್ಲ ಕಡೆ ಕೂಡ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ. ನೋಡಿ, ಬೆರಳೆಣಿ 1-2 ಶಾಸಕರು ಯಾರಾದರೂ ಎತ್ತಿದ್ರು ಕೂಡ ಕೆಲವರಲ್ಲಿ ಇರ್ತೇವೆ. ಈಗ ನಾನು ಕೂಡ ಎಲ್ಲ ವಿಚಾರದಲ್ಲಿ ನಾನು ಅನುದಾನ ಕೇಳುವಲ್ಲಿ ಅದಕ್ಕೆ ಕ್ರಮಗಳಿರುತ್ತೆ, ಪ್ರೊಸೀಜರ್ಗಳಿರುತ್ತೆ, ಗೊತ್ತಾಗದೆ ಕೆಲವೊಂದು ಹೆಚ್ಚು ಕಡಿಮೆ ಸ್ವಲ್ಪ ಆಗಿರ್ಬೋದು. ಎಲ್ಲದನ್ನು ಇಲ್ಲ ಅಂತ ಕಂಪ್ಲೀಟ್ ಡಿನೈ ಮಾಡೋದಿಲ್ಲ. ಆದರೆ ಸರ್ಕಾರದಿಂದ ಎಲ್ಲೆಲ್ಲಿ ಯಾವ ಪ್ರದೇಶದಲ್ಲಿ ಎಲ್ಲಿಯೂ ಕೂಡ ನಮ್ಮಲ್ಲಿ ಮಲತಾಯಿ ಧೋರಣೆ ಇಲ್ಲ. BJP ಶಾಸಕರಿದ್ದಾರೆ, ಇವರಿದ್ದಾರೆ ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ನಮ್ಮ 19 ಜನ ಸಂಸದರಿದ್ದಾರೆ. ನಿಮಗೆ ಒಂದು ದಿವಸ ಕೂಡ ನಮ್ಮ ಪ್ರಧಾನಮಂತ್ರಿ ಅವರ ಹತ್ರ ಇವತ್ತು ನಾವು GST ಟ್ಯಾಕ್ಸ್ ಅನ್ನು ಬಹುಶಃ ಭಾರತದಲ್ಲೇ 2ನೇ ಸ್ಥಾನದಲ್ಲಿದ್ದೇವೆ. ಅತ್ಯಂತ ಹೆಚ್ಚು GST ಇದು ಟ್ಯಾಕ್ಸ್ಗಳನ್ನು ನಾವು ಕಟ್ತಾ ಇದ್ದೇವೆ. ಆದರೆ ನೀವು ಇದಕ್ಕೆ ಅನುಗುಣವಾಗಿ ನೀವು ನಮಗೆ ಕೊಡಬೇಕಾಗಿದ್ದಂಥ ಸರ್ಕಾರಕ್ಕೆ ಕೊಡುತ್ತಿದ್ದ ಪಾಲುಗಳನ್ನು ನೀವು ಕೊಡ್ತಾ ಇದ್ದೀರಾ ಅಂತ ಕೇಳಿದರೆ ಇಲ್ಲ. ನಮ್ಮ ರಾಜ್ಯದಿಂದಲೇ ರಾಜ್ಯಸಭೆಗೆ ಹೋದಂತಹ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಫಿನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ, ಹಾಗೆ ಪ್ರಧಾನಮಂತ್ರಿಗಳಿದ್ದಾರೆ. ನೀವು 19 ಜನ ಸಂಸದರಿದ್ದೀರಿ. ಈ ಬಗ್ಗೆ ಎಂದಾದ್ರೂ ನೀವು ಚಕಾರ ಎತ್ತಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾನು ಕೇಳಲಿಕ್ಕೆ ಇಚ್ಛಿಸ್ತೇನೆ. ಒಂದು ಯೋಜನೆಯಲ್ಲಿ ಈಗ ನಮಗೆ ಆಕ್ಷನ್ ಪ್ಲಾನ್ ಮಾಡಲಿಕ್ಕೆ ಬಂದಿದೆ 160 ಕೋಟಿ ಅಲ್ಲ, ಸ್ಟೇಟ್ ಗವರ್ಮೆಂಟ್ ಇದು. ಈಗ ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ದಾರೆ ಕಾರ್ಪೊರೇಷನ್ ಅಲ್ಲಿ. ನಾಳ್ದು ಇದರಲ್ಲಿ ಬರ್ತದೆ, ಕೌನ್ಸಿಲ್ ಬರ್ತದೆ. ಈಗ ನೋಡಿ, ಈಗ ಪದ್ಮರಾಜರವರು ಹೇಳಿದ್ರು ಕಳೆದ ಚುನಾವಣೆಗಿಂತ ಹಿಂದೆ ಒಂದು ಮಹಾತ್ಮ ಗಾಂಧಿ ಯೋಜನೆಯಲ್ಲಿ 120 ಕೋಟಿ ಅನುದಾನ ಅಂತ ಹೇಳಿದರು. ಕೆಲಸ ಆಗಿದೆ. ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ 2 ಶಾಸಕರ ಅವಧಿಯಲ್ಲಿ ಅವರ ನೇತೃತ್ವದಲ್ಲಿ ಅನೇಕ ಕಾಮಗಾರಿಗಳಾಗಿದೆ. ಆದರೆ ಕೆಲಸ ಮಾಡಿದವರಿಗೆ 1 ರೂಪಾಯಿ ಸಹ ಪೇಮೆಂಟ್ ಆಗಲಿಲ್ಲ. ಯಾಕೆಂದರೆ ಅನುದಾನ ಇಲ್ಲದೆ ಕೆಲಸ ಮಾಡಿಸಿದ್ದಾರೆ. ಈಗ ಪದ್ಮರಾಜರವರು ಹೇಳಿದರು, ತರಾತುರಿಯಲ್ಲಿ ಕೆಲಸ ಮಾಡಿಸಿದ್ರೆ ಚುನಾವಣೆ ಪೂರ್ವವಾಗಿ ಹಲವಾರು ಕಾರ್ಯಕ್ರಮಗಳಾಗಿ. ಆದರೆ ಯಾರಿಗೆ ಸಹ ಗ್ರ್ಯಾಂಟ್ ಬರಲಿಲ್ಲ, ಟೆಂಡರ್ ಆದದ್ದು ಮಾತ್ರ ಸ್ಯಾಂಕ್ಷನ್ ಆಗಲಿಲ್ಲ. ಹಾಗೆ ಮಾಡೋದಾದರೆ ಎಷ್ಟು ಸಹ ಕೆಲಸ ಮಾಡ್ಬೋದು. ಈಗ ಕೆಲವರು 10 ಕೋಟಿ ಕೆಲಸ ಮಾಡಿದವರು, 5 ಕೋಟಿ ಕೆಲಸ ಮಾಡಿದವರು ತಲೆಗೆ ಕೈ ಇಟ್ಟು ಕೂತ್ಕೊಂಡಿದ್ದಾರೆ. ಅನುದಾನ ಇಲ್ಲ. ಲಿಸ್ಟ್ ಕೊಡುವ ಅಲ್ಲ, ನಾಲ್ಕು ಎಲ್ಲಿ ಎಲ್ಲ ಸ್ಯಾಂಕ್ಷನ್ ಆಗಿದೆ ಮಹಾತ್ಮ ಗಾಂಧಿ ಯೋಜನೆಯಲ್ಲಿ. ನೀವು ಗುತ್ತಿಗೆದಾರರ ಹತ್ರ, ಇಂಜಿನಿಯರ್ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ. ನಾವು ಕೊಡ್ತೇವೆ, ನಿಮಗೆ ಕೊಡ್ತೇವೆ, ಲಿಸ್ಟ್ ಕೊಡ್ತೇವೆ. ಥ್ಯಾಂಕ್ ಯು, ಧನ್ಯವಾದಗಳು. ಮಮ್ಮಿ, ಸಮ್ಮರ್ ವೆಕೇಶನ್ಸ್ ಗೆ ಈ ಸರಿ ವಾಟರ್ ಪಾರ್ಕ್ ಗೆ ಹೋಗೋಣ. ಮಾನಸ ವಾಟರ್ ಪಾರ್ಕ್ ಗೆ ಹೋಗೋಣ. ಈಗ ಹಿರಿಯರಿಂದ ಕಿರಿಯರವರೆಗೆ, ಸಿಂಗಲ್ಸ್ ಅಥವಾ ಫ್ಯಾಮಿಲಿ, ಅನ್ಲಿಮಿಟೆಡ್ ವಾಟರ್ ಗೇಮ್ಸ್, ಹಾಗೆ ಸಂಜೆ ಮೇಲೆ ರೈನ್ ಡ್ಯಾನ್ಸ್ ಮತ್ತು ಮ್ಯೂಸಿಕಲ್ ಫೌಂಟೇನ್. ಕರಾವಳಿ ಕರ್ನಾಟಕದ ಬೃಹತ್ ವಾಟರ್ ಪಾರ್ಕ್ ಮಾನಸ ವಾಟರ್ ಪಾರ್ಕ್, ಪಿಳಿಕುಳ, ಮಂಗಳೂರು. ವಿಸಿಟ್ www.manasawaterpark.com.